ಆಕ್ಚುಲಿ ಇದೊಂದು ಹೇಳ್ಬೇಕು ಹೇಳ್ಬೇಕು ಇನ್ನು ಕಷ್ಟ ಆಗ್ಬಿಡುತ್ತೆ ನಮಗೆ ಮಾಡೋದೇ ಇಲ್ಲ ಹಂಗಂದ್ರೆ ಗೊತ್ತೇ ಇಲ್ಲ ನನಗ್ ಗೊತ್ತಿದೆ ನನಗೂ ಶಾಕ್ ಆಗಿ ಹೇಳ್ಬಿಟ್ರು ನೀನೇ ಮಾಡ್ಬಿಡು ನಿಮ್ಗೆ ಆಗುತ್ತೆ ಮಾಡಂತ ನಾನು ಬೇಡ ಅಂತ ನಾನು ಲೀಡಾಗಿ ಮಾಡಲ್ಲ ನಾನು ಬೇಡ ಅಂತ ನಾನು ಈ ಟೆನ್ಷನ್ ಅಲ್ಲಿ ಇದ್ದೀನಿ. ನಿಜ ಗೊತ್ತಿಲ್ಲ ನಿಮ್ಗೆ ನೆನ್ನೆ ತಾನೇ ಹಾಯ್ ಅಂತ ಕಳ್ಸಿದ್ರಲ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡಿದ್ರೆ ಏನೋ ನಾನು ತುಂಬಾ ಜನಕ್ಕೆ ಮೆಸೇಜ್ ಮಾಡ್ಬಿಟ್ಟಿರ್ತೀನಲ್ಲ ಯಾರಿದು ಊರ ನಂಗೇನು ಗೊತ್ತಾಗ್ತಾನೆ ಇಲ್ಲ. ಹಲೋ, ನಾನು ನಿಮ್ಮ ಮಾನ್ಯ ಗೌಡ. ನಾನು ಪ್ರೀತಿಯ ಮೋಹನ್ ಮಾತಾಡ್ತಿರೋದು. 46 ಮೀಡಿಯಾ ತುಂಬಾ ಚೆನ್ನಾಗಿ ಬರ್ತಿದೆ, ತುಂಬಾ ಒಳ್ಳೆ ಕಾಂಟೆಂಟ್ ತರ್ತಿದ್ದಾರೆ ನಿಮಗೋಸ್ಕರ. ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾವಿಲ್ಲಿ ಒಂದು ಸ್ಪೆಷಲ್ ಇಂಟರ್ವ್ಯೂ ಕೂತಿದ್ದೀವಿ. ಏನಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಮ್ಮ ಜೊತೆಗಿದ್ದಾರೆ ವೆರಿ ಟ್ಯಾಲೆಂಟೆಡ್ ಅಂಡ್ ಹ್ಯಾಂಡ್ಸಮ್ ಹೀರೋ ಮೋಹನ್ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪಕ್ಕದಲ್ಲೇ ವೆರಿ ಬ್ಯೂಟಿಫುಲ್ ಹೀರೋಯಿನ್ ಕೂತಿದ್ದಾರೆ, ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನ್ಯ ಗೌಡ ಅವರು, ಫಸ್ಟ್ ಆಫ್ ಆಲ್ ನನಗೆ ಮುಕ್ತ ಮನಸ್ಸು, ಏನಿದು ಮುಕ್ತ ಮನಸ್ಸು ಫಸ್ಟ್ ನೀವು ಹೇಳ್ಬಿಡಿ. ಟೈಟಲ್ ಅಲ್ಲೇ ಇದೆಯಲ್ಲ, ಮುಕ್ತ ಮನಸ್ಸು ಅಂದ್ರೆ ಡೀಸೆಂಟ್, ಒಂದು ಮುಗ್ಧವಾದ ಒಂದು ಲವ್ ಸ್ಟೋರಿ. ಸೊ ಅದಕ್ಕೆ ಇವ್ರದ್ದು ಮುಕ್ತ ಅಂತ ಬಂದಿದೆ, ನಂದು ಮನಸ್ಸು ಅಂತ ಕ್ಯಾರೆಕ್ಟರ್ ಹೆಸರು. ಸೊ ಜೊತೆಗೆ ಅದು ಮುಕ್ತ ಮನಸ್ಸು ಅಂತ ಟೈಟಲ್. ಮೋಹನ್ ಅವರು ಎಲ್ಲಾ ವಿಚಾರದಲ್ಲೂ ಮುಕ್ತವಾಗಿರ್ತಾರ? ಏನು ಮುಕ್ತ? ಆಚೆ ನಾನು ಆ ಥರ ಇರಲ್ಲ, ಬಟ್ ಮೂವಿಲಿ ನಾನು ಮುಕ್ತವಾಗಿ ತೋರಿಸ್ಬಿಟ್ಟಿದ್ದಾರೆ. ಸೊ ಹಂಗೆ ಕ್ಯಾರಿ ಆಗ್ಬಿಟ್ಟಿದ್ದೆ ಮೂವಿಲಿ. ಮುಕ್ತವಾಗಿ ಇದೆ, ಮುಕ್ತ ಮನಸ್ಸು ಒಂದು. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ಮೂವಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಯಾಕೆಂದ್ರೆ ನೀವು ಫಸ್ಟ್ ಆಫ್ ಆಲ್ ಡ್ಯಾನ್ಸರ್, ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸೊ ನಿಮಗೆ ಮೂವಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತಾ? ಇದು ಯಾವ ರೀತಿ ಬಂತು ನಿಮಗೆ ಆಪರ್ಚುನಿಟಿ? ಮೂವಿ ಮಾಡಬೇಕು ಅನ್ನೋ ತುಂಬ ಇಂಟ್ರೆಸ್ಟ್ ಇತ್ತು ಆಫ್ಟರ್ ನಾನು ಡ್ಯಾನ್ಸ್ ಕೆರಿಯರ್ ಆದಮೇಲೆ. ಬಟ್ ಲೀಡ್ ಮಾಡ್ತೀನಿ ಅಂತ, ಹೀರೋಗಿ ಮಾಡ್ತೀನಿ, ಲೀಡ್ ಮಾಡ್ತೀನಿ ಅಂತ ನಾನು ಊಹೆನೂ ಮಾಡ್ಕೊಳಕ್ಕಾಗಲಿಲ್ಲ. ಇದೊಂದು ಗುಡ್ ಆಫರ್ ನನಗೆ. ಬಟ್ ಏನೋ ಒಂದು ಸೈಡ್ ಬ್ರದರ್ ರೋಲು, ಫ್ರೆಂಡ್ ರೋಲು, ಆ ಥರ ಒಂದು ಕ್ಯಾರಿ ಒನ್ ಬೈ ಒನ್ ಹೋಗ್ಬೋದು ಅಂದ್ಕೊಂಡೆ. ಡೈರೆಕ್ಟ್ ಫಸ್ಟ್ ಸ್ಟೇಜೇ ನನಗೆ ಹೀರೋಗೆ ಚಾನ್ಸ್ ಸಿಕ್ತು, ಅದೊಂದು ಖುಷಿ ವಿಷಯ. ಓಕೆ, ಅಲ್ಲ ನಿಮ್ಗೆ ಯಾವ ರೀತಿ ಆಪರ್ಚುನಿಟಿ ಬಂತು ಅಂತ? ಆ ಡೈರೆಕ್ಟರ್ ಬಂದು ನಮ್ಮ ಡ್ಯಾಡಿ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಬಂದು ನಮ್ಮ ಡ್ಯಾಡಿ. ಸೊ ಅವರು ಮತ್ತು ಪ್ರೊಡ್ಯೂಸರ್ ಕೂಡ ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ಮಾಡಿದ್ದ. ಸೊ ಅವನು ಈಗ ಡ್ಯಾನ್ಸು ಮಾಡ್ತಾನೆ, ಮತ್ತು ಬೇರೆ ಬೇರೆ ರಿಯಾಲಿಟಿ ಶೋಸಲ್ಲೂ ಮಾಡಿದ್ದಾನೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ಬೇರೆಯವ್ರಿಗೆ ನಾವು ರೆಫರ್ ಮಾಡಿ ಚಾನ್ಸ್ ಕೊಡೋದು, ನಮ್ಮ ಒಂದು ಟೀಮ್ ಸರ್ಕಲ್ ಇರೋರಿಗೆ ಫಸ್ಟ್ ಒಂದು ಚಾನ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ನನಗೆ ರೆಫರ್ ಮಾಡೋದು. ಆ್ಯಕ್ಚುಲಿ ನಾನು ಬೇಡ ಅಂತ ಹೇಳಿದೆ, ಸ್ವಲ್ಪ ಕಲಿಯೋಣ, ಸ್ವಲ್ಪ ಬೇರೆ ಬೇರೆ ವರ್ಕ್ಸ್ ಚೆನ್ನಾಗಿ ಮಾಡೋಣ ಅಂತ. ಆಮೇಲೆ ಬೇಕಾ ನೆಕ್ಸ್ಟ್ ಸ್ಟೆಪ್ಸ್ ನೋಡೋಣ ಅಂತ. ಇಲ್ಲ ನಿಮ್ಗೆ ಕೆಲವಾಗುತ್ತೆ ಪುಷ್ ಮಾಡೋದ್ರೆಲ್ಲ. ಸೊ ಅದರಿಂದ ನನಗೊಂದು ಆಫರ್ ಥರ ಅನಿಸ್ತು, ಇದನ್ನ ನಾನು ಡೆಡಿಕೇಟ್ ಆಗಿ ಮಾಡಬೇಕು ಅನಿಸ್ತು. ಸೊ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಚಾನ್ಸ್ ಸಿಕ್ಕಿದೆ ಒಂದು ಲೀಡ್ ಆಗಿ ಅಂತ. ಓಕೆ, ನೀವು ಆಲ್ರೆಡಿ ಒಂದೆರಡು ಮೂವಿ ಮಾಡಿದ್ದೀರಾ. ಸೊ ನಿಮ್ಗೆ ಯಾವ ರೀತಿ ಆಪರ್ಚುನಿಟಿ ಬಂದು ಈ ತರ ಕತೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಾನು ಆಕ್ಚುಲಿ ಇದು ಮೂವಿ ನಂಗೆ ಅಪ್ರೋಚ್ ಆದಾಗ ನಾನು ಆಲ್ರೆಡಿ ಒಂದು ಶೂಟಿಂಗ್ ಅಲ್ಲಿ ಇದ್ದೆ. ಓಕೆ. ಸೊ ಅಲ್ಲಿದ್ದ ಏಡಿ ನನಗೆ ರೆಫರ್ ಮಾಡಿದ್ರು. ಆಕ್ಚುಲಿ ತರ ಹೊಸದೊಂದು ಮೈಸೂರು ಟೀಮ್ ಒಂದು ಮಾಡ್ತಿದ್ದಾರೆ, ಸೊ ಟ್ರೈ ಮಾಡಿ ಚೆನ್ನಾಗ್ ಆಗ್ಬೋದು ಅಂತ. ಸೊ ಪಿಕ್ಚರ್ಸ್ ಎಲ್ಲ ಕಳ್ಸಿದ್ದೆ, ಅವ್ರ ಪಿಕ್ಚರ್ಸ್ ಎಲ್ಲ ಇಷ್ಟ ಆಗಿತ್ತು. ಸೊ ಒಂದ್ಸಲಿ ಬಂದು ನಮ್ಮ ಮನೆಗೆ ಆಕ್ಚುಲಿ ಬಂದು ಮೀಟ್ ಮಾಡಿ ಒಂದು ಸ್ಮಾಲ್ ಲೈಕ್ ಆಡಿಷನ್ ಪ್ರೋಸೆಸ್ ತರಾನೇ ಆಗಿ ಐ ಗಾಟ್ ಇನ್. ವೆರಿ ಲಕ್ಕಿ ಆಕ್ಚುಲಿ. ಯಾಕಂದ್ರೆ ಮುಂಚೆ ನಾನು ಮಾಡಿರೋ ಸಿನಿಮಾದಲ್ಲಿ ಏನಾಗಿದೆ ಅಂದ್ರೆ ಒಂದು ಡಬಲ್ ಲೀಡ್ ಅಥವಾ 3 ಜನ ಇರೋದು ಆ ತರ ಸಿಕ್ಕಿತ್ತು. ಸೊ ಇದ್ರಲ್ಲಿ ಇಂಡಿವಿಜುವಲ್ ಆಗಿ ನನಗೆ ಒಂದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರು. ಟು ಥ್ಯಾಂಕ್ ದೆಮ್. ಇದ್ರಲ್ಲಿ ನಾವು ಟ್ರೈಲರ್ ನೋಡ್ದು, ಒಂದು ಕಾಲೇಜ್ ಹುಡುಗಿಯಾಗಿ ನೀವು ಮಿಂಚಿದ್ದೀರಾ ಸಿಕ್ಕಾಪಟ್ಟೆ. ಸೊ ನಿಮ್ ಕಾಲೇಜ್ ಲೈಫ್ ಅಲ್ಲಿ ಯಾವ ರೀತಿ ಇತ್ತು ಅದನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಆಕ್ಚುಲಿ ಕಾಲೇಜ್ ಹುಡುಗಿ ಅಲ್ಲ, ಅದು ಸ್ಕೂಲ್ ಹುಡುಗಿ. ಓ ಮೈ ಗಾಡ್, ಟೀನೇಜ್ ತರ. ಓಕೆ, ಟೀನೇಜ್. ಸೊ ತುಂಬಾ ಬ್ಯಾಕ್ ಹೋದಂಗೆ ಆಯ್ತು ನನಗೆ, ಆ ಮೆಮರೀಸ್ ಎಲ್ಲ ರಿಲೀವ್ ಮಾಡಂಗೆ. ಆಮೇಲೆ ಇನ್ನೊಂದೇನಾಯ್ತಂದ್ರೆ ನಾನು ಬ್ಯಾಂಗ್ಳೂರಲ್ಲಿ ಆಗಿರೋದು ನಂದು ಎಜುಕೇಶನ್ ಪೂರ್ತಿ ಎಲ್ಲ. ಸೊ ನಾನು ಹಳ್ಳಿ ತರ ಆಟೋ, ನೀವು ನೋಡಿರ್ತೀರಾ ಕಾನ್ಸೆಪ್ಟ್ ಟ್ರೈಲರ್ ಅಲ್ಲೆಲ್ಲ. ಸೊ ನನ್ಗೆ ಆ ತರ ನಾನು ಆಟೋದಲ್ಲೆಲ್ಲ ಹೋಗಿರೋದು, ಆ ತರ ಎಲ್ಲ ಮೆಮರೀಸ್ ಏನೂ ಇರಲಿಲ್ಲ. ಸೊ ಇದೊಂಥರ ಆಲ್ಟರ್ನೇಟ್ ಲೈಫ್ ಚಾನ್ಸ್ ಸಿಕ್ಕದಂಗೆ, ಒಂದೇ ಅದೇ ತರ ಸೇಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಂಗೆ ಹೋಗುತ್ತೆ ಅನ್ನೋ ತರ ತುಂಬಾ ಚೆನ್ನಾಗಿತ್ತು. ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಆಯ್ತು ನಂಗೆ. ಹಳ್ಳಿ ಕಡೆ ಎಲ್ಲ ಇದ್ದಿದ್ದು, ನಮ್ಮೂರು ಅಷ್ಟು ಹಳ್ಳಿ ಎಲ್ಲ ಇರ್ಲಿಲ್ಲ, ದೇವನಹಳ್ಳಿಲಿ. ಸೊ ಅಲ್ಲಿ ಏರ್ಪೋರ್ಟ್ ಅಲ್ಲೇನು ಅಷ್ಟು ಹಳ್ಳಿ ತರ ಇಲ್ಲ. ಸೊ ಇದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಓಕೆ, ನೀವು ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಅಂದ್ರೆ ಕಾಲೇಜ್ ಹುಡುಗಿರಿಗೆ ಆಟೋ ಡ್ರೈವರ್ಗಳು ಕಾಳಾಕೋದು ಇದೆಲ್ಲ ತುಂಬಾ ಇದೆ. ಸೊ ನಿಮ್ಗೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್? ನನಗೆ ಫಸ್ಟ್ ಆಫ್ ಆಲ್ ಆಟೋನೇ ಓಡ್ಸಕ್ ಬರ್ತಾ ಇರಲಿಲ್ಲ. ಹೌದು, ಆಟೋ ಡ್ರೈವರ್. ಅದನ್ನ ನಾನು ಒಂದು 2-3 ಡೇಸ್ ಸ್ವಲ್ಪ ಕಲಿತೆ. ಹೆದರ್ಕೊಂಡಿದ್ದೀನಿ ಅಂತ. ಆಮೇಲೆ ನಾನು ಕಲ್ತಾದ್ಮೇಲೆ ನಾನೇ ಅದಕ್ಕೆ ಆಟೋ ನಾನೇ ಓನರ್ ಅಂದ್ಕೊಂಡು ವೀಲಿಂಗ್ ಎಲ್ಲ ಮಾಡಿ, ವೀಲಿಂಗ್ ಎಲ್ಲ ಮಾಡಿಸೋದು, ಫಾಸ್ಟ್ ಹೋಗಿ ಬ್ರೇಕ್ ಹಾಕೋದು, ಅದೆಲ್ಲ ಒಳ್ಳೆ ಫನ್ನಿ ಇತ್ತು. ಅದೇ ಒಂದು
ಒಳ್ಳೆ ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಆಟೋನ ಓಡಿಸೋದು ಕಲ್ತಿಲ್ಲ, ಅದು ಕಲ್ತಿದ್ದೀನಿ. ಒಂದು ಲವ್ ಮಾಡೋದು ಇವು ಸ್ಟಿಲ್ ನಾನು ಯಾರು ಲವ್ ಮಾಡಿಲ್ಲ, ಲವ್ ಮಾಡೋದು ಕಲ್ತಿದ್ದೀನಿ ಮೂವಿಲಿ. ಒಂಥರ ಎಲ್ಲ ಒಂದು ಡೇ ಬೈ ಡೇ ಒಂದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಷ್ಟೊಂದು ಒಳ್ಳೆಯವರ ಲವ್ ಮಾಡಿದಾರಷ್ಟು ಆ ಥರ ಏನೋ ಫ್ಲರ್ಟ್ ಮಾಡಿದ್ದೀನಿ, ಯಾರು ಲವ್ ಮಾಡಿಲ್ಲ. ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು? ಯಾಕೆ ಅಂತಂದ್ರೆ ನೀವು ನೋಡಿರ್ತೀರಾ ಕಾಲೇಜ್ ಲೈಫಲ್ಲಿ ಹುಡುಗಿರಿಗೆ ಆಟೋ ಡ್ರೈವರ್ಸ್ ಎಲ್ಲ ಕಾಳಾಕದಿರ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ನೀವು ನೆನ್ಸ್ಕೊಳ್ಳೋದಿಲ್ಲ? ನಾನು ಕಾಲೇಜಲ್ಲಿ ಹುಡುಗಿರು ಇದ್ರೆ ತಾನೇ ಕಾಲೇಜಲ್ಲಿ ಕಾಳಾಕೋದಲ್ಲ. ನಾನು ಓದಿದ್ದು ಡಿಪ್ಲೊಮೋ ಬರೀ ಬಾಯ್ಸ್ ಕಾಲೇಜ್, ಅದಕ್ಕೆ ನಮಗೆ ಲವ್ ಮಾಡೋಕ್ಕೆ ಬರಲ್ಲ. ಏನು ಸಿಕ್ತವರೆಲ್ಲ ಕಾಳಾಗ್ತೀವಿ ಬೇಕಾರೆ. ಅದು ಸ್ವಲ್ಪ ಹೊತ್ತು ನೀವಿದ್ರೆ ನಿಮಗೆ ಕಾಳಾಗ್ತಿದೆ. ಆದರೆ ನಾನು ಓದಿದ ಕಾಲೇಜು ಡಿಪ್ಲೊಮಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫುಲ್ ಕಂಪ್ಲೀಟ್ ಆಗೋವರೆಗೂ ನನಗೆ ಮೆಕ್ಯಾನಿಕ್ ಡಿಪ್ಲೊಮಾ ಮೆಕ್ ಓದಿದ್ದು. ಸೊ ಅದೆಲ್ಲ ಫುಲ್ ಬಾಯ್ಸ್. ಇಬ್ಬರು ಹುಡುಗಿರಿದ್ರು. ಅವ್ರನ್ನ ಒಬ್ಬರು ಐಶ್ವರ್ಯ ರೈ ಅಂತ ಕಟ್ಟಿದ್ದು, ಅವ್ರು ಕಣ್ಣಿನ ಕೈಫ್ ಅಂತ ಕಟ್ಟಿದ್ರು. ಒಂದು ದಪ್ಪಾಗೊಂದು ಹುಡುಗಿ ಇದ್ದ, ಇನ್ನೊಂದು ಬ್ಯಾಗ್ ಫುಲ್ ಸಣ್ಣಕ್ಕಿಲ್ಲ. ಅವಳು ತುಂಬ ರೇಗಿಸ್ತಿದ್ದು. ಪಾಪ ಅವಳು ನಮ್ಮ ರೇಗಿಸಿದ್ಕೆ ಬೇರೆ ES ಏನೋ ಸೇರ್ಕೊಬಿಟ್ಲ. ಅವ್ಳು ನೆಕ್ಸ್ಟ್ ಟೈಮ್ ES ಸೇರ್ಕೊಬಿಟ್ಲು. ಅವಳು ಇಲ್ಲ, ಅಟ್ಲೀಸ್ಟ್ ಅವ್ರು ನೋಡ್ಕೊಂಡಿರ್ತಿದ್ದು, ಅವ್ರು ಇಲ್ಲ ಹಂಗಾಯ್ತು. ಆಲ್ಮೋಸ್ಟ್ 70-80 ಬಾಯ್ಸ್ ಎಲ್ಲ ಬಾಯ್ಸ್ ಇದ್ದಿದ್ದು. ಸೊ ಆದ್ರಿಂದ ನಮಗೆ ಅಷ್ಟು ಸಿಕ್ಕಿಲ್ಲ. ಸೊ ಈಗಿನ ನೆಕ್ಸ್ಟ್ ಏನೋ ಸಿಕ್ಕಿದ್ರೆ ಸ್ವಲ್ಪ ಏನಾದ್ರು ಒಂದು ನೋಡಿ ಏನಾದ್ರು ಓದಿ ನೋಡೋಣ, ಟ್ರೈ ಮಾಡೋಣ. ಓಕೆ ಮ್ಯಾಮ್, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬಂದ್ರೆ ಟ್ರೈಲರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಒಳ್ಳೆ ರೀಚ್ ಆಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗಿದೆ? ಆಕ್ಚುಲಿ ಖುಷಿ ಆಗ್ತಿದೆ. ಮೇಜರ್ ಆಕ್ಚುಲಿ ಇವ್ರಿಗೆ ಬರಬೇಕು ಕ್ರೆಡಿಟ್. ಯಾಕಂದ್ರೆ ಅವ್ರದ್ದು ಡಾನ್ಸ್ ಕ್ಲಾಸ್ ಇದೆಯಲ್ಲ, ಸೊ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗುತ್ತೆ. ಯೂಶಲಿ ಬೇರೆಯವ್ರ ಸಾಂಗ್ ಮಾಡ್ತಾ ಇದ್ವಿ ನಾವು, ಇಲ್ಲಿಗೆ ನಮ್ದೇ ಬರ್ತಾ ಇದೆ ಅಂತ ಅಂದಾಗ ಅದು ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಪಿನೆಸ್ ಇದೆ ಆಕ್ಚುಲಿ. ಓಕೆ, ನಿಮಗೆ ಸರ್ ಯಾಕೆಂತಂದ್ರೆ ಅವ್ರು ಹೇಳಿದ್ರು ಇವಾಗ ನಿಮ್ದೇ ಒಂದು 80-90% ಯಾಕೆ ನಿಮ್ದೇ ಡ್ಯಾನ್ಸ್ ಕ್ಲಾಸ್ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ, ನೀವು ವೆರಿ ಗುಡ್ ಡ್ಯಾನ್ಸರ್. ಸೊ ಎಲ್ಲನೂ ಇಲ್ಲಿ ಒಂಥರ ನಿಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀಚ್ ಇದೆ, ಅದಕ್ಕೇನು ಹೇಳ್ತೀರಾ? ಅದು ಫಸ್ಟ್ ಖುಷಿ ಅಂತಂದ್ರೆ ನಮ್ಮದು ಟ್ರೈಲರ್ ಬಂದು 3 lakhs ಹತ್ರ ಹೋಗ್ತಿದೆ ನಮ್ಮದು ಟ್ರೈಲರು. ಅದಂತೂ ಖುಷಿ ವಿಷಯ. ನಂದು ಕ್ಲಾಸ್ 2 ಬ್ರಾಂಚ್ ಇದೆ. ಸೊ ನನಗೆ ಯಾವ ಥರ ಸಪೋರ್ಟ್ ಮಾಡ್ತೀನಿ ಸರ್, ನೀವು ಏನೇ ಮಾಡಿ ನಾವು ಬ್ಯಾಕ್ ಬೋನ್ ಆಗಿರ್ತೀವಿ ಅಂತ ಎಲ್ಲ ನನ್ನ ಪೇರೆಂಟ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀನಿ. ಮೂವಿ ಸ್ಟಾರ್ಟ್ ಆಗ್ತಾವೆ ಸರಿಯಾಗಿ ನಾನು ಕ್ಲಾಸಸ್ಗೆ ಹೋಗೋಕ್ಕಾಗ್ತಲ್ಲ, ಏನು ನಾನು ಬೇರೆ ಇವೆಂಟ್ಸ್ ಏನೂ ಮಾಡೋಕ್ಕಾಗ್ತಲ್ಲ. ಸೊ ನಾನು ಇಲ್ಲಾಂದ್ರೂ ಕೂಡ ಸರ್ ನೀವೇನೋ ಮಾಡ್ತಾರೆ, ನಮಗೆ ನಂಬಿಕೆ ಇಟ್ಕೊಂಡು ಸರ್ ಏನೋ ಮಾಡಿ ಬರ್ತಾರೆ ಅಂತ ಅಂದ್ಬಿಟ್ಟು ಅಷ್ಟು ಮಿತಿ ಮೀರಾಗಿ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನ್ನ ಪೇರೆಂಟ್ಸ್ ಸ್ಟೂಡೆಂಟ್ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಡೇ ನಂದು ರಿಲೀಸ್ ಆದ ದಿವಸ ಅವರೆಲ್ಲ ಬಂದೇ ಬರ್ತಾರೆ ಅಂತ ನಂಬಿಕೆ ಇದೆ, ಯಾಕೆಂದ್ರೆ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಖುಷಿ ವಿಷಯ. ಅಫ್ಕೋರ್ಸ್ ಮಾಸ್ಟರ್ಸ್ ಮೂವಿ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನೋಡದೇ ಇರ್ತಾರ, ನೋಡ್ತಾರೆ. ಓಕೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರು ಮ್ಯಾಮ್? ಯಾಕಂದ್ರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಲೊಕೇಶನ್ಸ್ ಅಲ್ಲೆಲ್ಲ ಸಾಂಗ್ ಶೂಟಿಂಗ್ ಆಗಿದೆ. ಸೊ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರು? ಓವರ್ ಆಲ್ ಫುಲ್ ಆಕ್ಚುಲಿ ಮೈಸೂರಲ್ಲಿ ಮಾಡಿದೀವಿ, ಸಾಂಗ್ ಮೇಲ್ಕೋಟೆಯಲ್ಲಿ ಮಾಡಿದೀವಿ. ಹೌದು, ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಲೊಕೇಶನ್ಸ್ ಎಲ್ಲ. ಇವು ತುಂಬಾ ಸ್ಟೋರಿ ಆಕ್ಚುಲಿ ಒಂದೇ ಒಂದು ಹಳ್ಳಿಲಿ ನಡೆಯೋದ್ರಿಂದ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ನಮಗೆ. ಬಟ್ ಎಲ್ಲಿ ನಾವು ಅದೇ ಹಳ್ಳಿಲಿ ಎಷ್ಟು ನಾವು ಯೂಸ್ ಮಾಡ್ಕೊಬೋದು ಅಷ್ಟು ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ನಾವು ಟ್ರೈ ಮಾಡಿದ್ವಿ. ಓಕೆ, ನೀವ್ ಹೇಳ್ತೀರಾ ಸರ್? ಅವ್ರು ಹೇಳಿರೋದು ಬಿಟ್ಟೇನಾದ್ರು? ನಂಗೆ ಮೈಸೂರು ಸಿಟಿ ಹೆಸರು ಬರಲ್ಲ, ಸೊ ಅದಕ್ಕೇನೆ ಆಲ್ಮೋಸ್ಟ್ ಮೈಸೂರು ಮಂಡ್ಯ ಸುತ್ತಮುತ್ತಾನೆ ಮಾಡಿದ್ದೀವಿ. ಮೈಸೂರು ಬ್ಯಾಕ್ ವಾಟರ್ ಇರ್ಬೋದು, KRS ಇರ್ಬೋದು, ಮತ್ತೆ ಒಂದು ಇನ್ಸೈಡ್ ಪಾಂಡುಪುರ ಆಗಿರ್ಬೋದು, ಮತ್ತೆ ಹುಣಸೂರು ಆಗಿರ್ಬೋದು, ಎಲ್ಲ ನಿಯರೆಸ್ಟ್ ನಮ್ಗೆ ಎಲ್ಲೆಲ್ಲಿ ಕಂಫರ್ಟಬಲ್, ನಮ್ಮ ಬಜೆಟ್ಗೆ ಏನಿರುತ್ತೆ ಎಲ್ಲೆಲ್ಲಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನಿಯರೆಸ್ಟ್ಗೆ ಹುಡುಕಿ. ಮತ್ತೆ ನಾವು ಇಲ್ಲೇ ಮೈಸೂರು ಆಗಿರೋದ್ರಿಂದ ಸೊ ನಮ್ಮ ಮೈಸೂರವರು ಬೇರೆ ಫ್ರೆಂಡ್ ಸರ್ಕಲ್ ತುಂಬ ಹೆಲ್ಪ್ ಮಾಡ್ತಿದ್ರು ನಮಗೆ. ಈ ಸ್ಪೇಸ್, ಈ ಜಾಗ ಬೇಕು ಅಂತ ಸ್ವಲ್ಪ ಹೆಲ್ಪ್ ಮಾಡಿರ್ತಿದ್ರು. ಅದಕ್ಕೆ ಇದು ಬೆಸ್ಟ್ ಆಪ್ಷನ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲ ನಿಯರೆಸ್ಟೇ ಮಾಡಿದ್ವಿ. ಸೊ ಹೇಳಿದ್ರಲ್ಲ, ನಾವು ಇನ್ನೊಂದು ಹೊರಗಡೆ ಹೋಗಿ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಗೆ ನಮ್ಮ ಸ್ಟೋರಿ ಬಂದು ಹಳ್ಳಿ ಓರಿಯೆಂಟೆಡ್ ಲವ್ ಸ್ಟೋರಿ ಇರೋದ್ರಿಂದ ನಮಗೆ ಸ್ವಲ್ಪ ಆ ಥರನೇ ಬೇಕಾಗ್ತಿತ್ತು. ಈಗ ಗುಡ್ಸ್ಲು ಥರ ಬೇಕಾಗ್ತಿತ್ತು, ಒಂದು ಕಾರ್ಡ್ ಥರ ಒಂದು ಬೇಕಾಗ್ತಿತ್ತು. ಸೊ ಈ ರೀತಿನೇ ನಾವು ಮಾಡಿರೋದ್ರಿಂದ ನಮ್ಗೆ ಇಲ್ಲೆಲ್ಲ ಬೆಸ್ಟ್ ಪ್ಲೇಸ್ ಅಂತ. ಈಗ ಬೇರೆಯವರೆಲ್ಲ ಇಲ್ಲಿ ಬಂದು ಶೂಟ್ ಮಾಡ್ತಾರೆ, ಹುಣಸೂರು ಇರ್ಬೋದು, ಮಡಿಕೇರಿ ಇರ್ಬೋದು, ಬೇರೆ ಕಡೆ ನಾವು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದ್ದೀವಿ. ನಮಗೆ ಪ್ಲೇಸ್ ನಮ್ಗೆ ಯಾರು ಈಗ ನಿಮ್ಮಂಥವ್ರು ಯಾರೊಬ್ರು ಕಾಲ್ ಮಾಡಿ ಕೇಳಿದ್ರೆ ಆಯ್ತು ಇದೇ ಮಾಡ್ಕೊಳ್ಳಿ ಶೂಟ್ ಪರವಾಗಿಲ್ಲ ಅಂತ ಈ ಥರ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿರೋ ರೀತಿ ಇತ್ತು. ಸೊ ನಮ್ಗೆ ಇಲ್ಲೇ ಮೈಸೂರು ನಮಗೆ ನಿಯರೆಸ್ಟ್ ಬೆಸ್ಟ್ ಅನ್ಸ್ತು. ಅದಕ್ಕೆ ಸ್ಟೋರಿಗೆ ಬ್ಯಾಂಗ್ಳೂರಲ್ಲಿ ನಾವು ಕತೆ ಮಾಡೋದು, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗಿ ಸಾಂಗ್ ಮಾಡೋ ತರ ಒಂದು ಆ ಥರ ಅಲ್ಲ. ಸಾಂಗ್ ಕೂಡ ಮೂವಿ ಮೇಲೆ ಹೋಗುತ್ತೆ. ಹಳೆ ಮೂವೀಸ್ ಎಲ್ಲ ನೋಡಿರ್ಬೋದು. ಈಗ ಎಕ್ಸಾಂಪಲ್ ಮುಂಗಾರು ಮಳೆ ನೋಡಿರ್ಬೋದು. ಈಗ ಮೂವಿಲೇನೆ ಸಾಂಗ್ ಹೋಗುತ್ತೆ. ಈಗ ಮುಂಗಾರು ಮಳೆ ಅಂದ್ರೆ ಅಲ್ಲ, ಅದು ಟೈಟಲ್ ಏನಿದೆ ಅದು ಮೇಲೆ ಸಾಂಗ್ ಹೋಗುತ್ತೆ, ಕಥೆನ ಹೋಗುತ್ತೆ. ಅದೇ ತರ ನಮ್ದು ಅದೇ ತರ ಸೇಮ್ ಬರುತ್ತೆ. ಆ ಸಾಂಗ್ ಬಳಿ ಈಗ ನನ್ನ ಮುಕ್ತ ಮನಸ್ಸೆ ಅಂತ ಏನಿದೆ ಟೈಟಲ್ ಬಿತ್ತು, ಅದ್ರ ಮೇಲೆ ಸಾಂಗ್ ಹೋಗುತ್ತೆ, ಅದ್ರ ಮೇಲೆ ಕಥೆನೂ ಕೂಡ ಹೋಗುತ್ತೆ. ಸೊ ನಮ್ದು ಆ ಥರ ಇದೆ. ಯಾವುದೋ ಮೂವಿ ಮಾಡಿ ಯಾವುದೋ ಒಂದು ಡ್ರೀಮಲ್ಲಿ ಅಂತ ಅಂದ್ಬಿಟ್ಟು ಯಾವುದೋ ಈಗ ಸೀನ್ ಇರುತ್ತೆ, ನೆಕ್ಸ್ಟ್ ಕಟ್ ಆಫ್ ಮಾಡೋಣ ಅದೊಂದು ಫಾರಿಂಗಲ್ಲಿ ಮಾಡಬೇಕು, ದೊಡ್ಡ ಸೆಟ್ ಹಾಕಬೇಕು, ಆ ಥರ ಇಲ್ಲ. ಆ ಥರ ಬೇರೆ ಮಾಡ್ಬೋದು. ಬಟ್ ಈ ಕತೆ ಹಂಗೆ ಬಂದ್ಬಿಟ್ಟಿದೆ, ಅದು ಕತೆ ತಕ್ಕಂಗೆ ತೋರಿಸ್ಬೇಕು. ಸೊ ಅದು ತೋರಿಸಿದ್ದಾರೆ.
ಮ್ಯಾನ್ ಹೆಂಗೆ ಅಂದ್ರೆ ಇವಾಗ ಮೂವಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಅದನ್ನ ಜನಗಳಿಗೆ ತಲುಪಿಸೋದು ಇನ್ನೊಂದು ದೊಡ್ಡ ಒಂದು ಕಷ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗಳಿಗೆ ಹೋಗಿ ಮೂವಿ ನೋಡ್ಬೇಕು ಅಂತಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾವ್ರಿಗೆ ಆದ್ರೂ. ಸೊ ಆ ಎಕ್ಸ್ಪೆಕ್ಟೇಷನ್ ನ ಈ ಮೂವಿ ಫುಲ್ಫಿಲ್ ಮಾಡುತ್ತಾ ಅಂತ? ಹೌದು, ಆಕ್ಚುಲಿ ಏನಾಗಿದೆ ಅಂದ್ರೆ ಮೂವಿ ಮಾಡೋದೇ ಈಸಿ ಆಗಿದೆ, ಪ್ರಮೋಷನ್ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಅದು ಲ್ಯಾಂಗ್ವೇಜ್ ಬ್ಯಾರಿಯರ್ ಬಂದ್ಮೇಲೆ ಅಂತೂ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಕನ್ನಡ ಆಡಿಯನ್ಸ್ ನಮ್ಮ ಮೂವಿಗಿಂತ ಬೇರೆ ಕಾಂಟೆಂಟ್ನೇ ತುಂಬಾ ಎಕ್ಸೆಪ್ಟ್ ಮಾಡ್ತಾ ಇದಾರೆ. ಸೊ ಅದ್ರಲ್ಲಿ ನಂಗೆ ಅನ್ಸಂಗ್ ಎರಡು ಮಿಸ್ಟೇಕ್ ಇದೆ. ನಂಗೆ ಅನ್ಸಂಗ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೇ ಬಿ ಒಬ್ರು ಮೋಸ ಮಾಡಿರ್ಬೋದು. ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ಮೂವಿಲಿ ಅದಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ, ಸೊ ಅವ್ರು ನೆಕ್ಸ್ಟ್ ಟ್ರೈ ಮಾಡಕ್ ಹೋಗಲ್ಲ, ಮತ್ತೆ ಯಾಕಪ್ಪ ದುಡ್ಡು ವೇಸ್ಟು ಅಂತ. ಸೊ ಆ ಥರ ಒಂದೇ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿದ್ರೆ ಕಷ್ಟ ಆಗುತ್ತೆ. ನಮ್ಮ ಮೂವಿಲಿ ನಾವು ಆಲ್ರೆಡಿ ಅದೇ ಹೇಳ್ದಂಗೆ ಒಂದು ಪ್ಯೂರಿಟಿ, ಲವ್ ಸ್ಟೋರಿಲಿ ಯಾವ ಥರ ಒಂದು ಪ್ಯೂರಿಟಿ ತೋರಿಸ್ಬೋದು ಅಂತ. ಕಮರ್ಷಿಯಲ್ ಎಲಿಮೆಂಟ್ಸ್ ಲೈಕ್ ಸ್ಕಿನ್ ಶೋ ಆಗಲಿ, ಸುಮ್ಮನೆ ಗ್ಲಾಮರು, ಅನ್ನೆಸೆಸರಿ ಆ ಥರ ಎಲ್ಲ ಏನೂ ಇಲ್ಲ. ಸೊ ತುಂಬ ಒಂದು ಡೀಸೆಂಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡಿದ್ದೀವಿ. ಸೊ ಪಕ್ಕ ಬಂದರೆ ಟ್ವಿಸ್ಟ್ ಎಲ್ಲ ಇದೆ ಮಧ್ಯದಲ್ಲಿ, ಅದು ನಾನು ಹೇಳೋದಕ್ಕಾಗಲ್ಲ, ಬೈತಾರೆ ಮೇ ಬಿ ಅವರು. ಸೊ ಬನ್ನಿ, ಥಿಯೇಟರ್ಗೆ ಬನ್ನಿ, ಪಕ್ಕ ಮೋಸ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೂ ಅಷ್ಟನ್ನು ಕೇಳಿದೆ. ಯಾಕೆಂತಂದ್ರೆ ಆಫ್ಟರ್ ಕೊರೋನಾ ಅನ್ಸುತ್ತೆ ಸ್ವಲ್ಪ, ಯಾಕೆಂದ್ರೆ ಡಬ್ ಮೂವಿಗಳಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಮೂವಿಗಳು ಬರೋದನ್ನ ಕನ್ನಡದವ್ರು ಎಕ್ಸೆಪ್ಟ್ ಮಾಡೋದಕ್ಕಿಂತ ಕನ್ನಡ ಎಕ್ಸೆಪ್ಟ್ ಮಾಡಲ್ಲ. ಏನೋ ತುಂಬಾ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಏನೋ ಒಂದು ಕ್ರೇಜ್ಗೆ ಹೋಗ್ತಾರೆ, ಈ ಹೀರೋ ಹೀರೋಯಿನ್ಗಳ ಫ್ಯಾನ್ಸ್ ಅಂತ ಹೋಗ್ತಾರೆ. ಸೊ ಅದಕ್ಕೇನು ಹೇಳ್ತೀರಾ ಈಗ? ಯಾಕೆಂದ್ರೆ ಹೊಸಬ್ರು ಬರೋರ್ಗ ಯಾವ ರೀತಿ ವೆಲ್ಕಮ್ ಮಾಡಬೇಕು? ನಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ಹಿಂಗಾದ್ರೂ ಹೋಗುತ್ತೆ, ನೋಡ್ತಾರೆ ಜನ, ನೋಡ್ತಾರೆ ಅಂತ ಅನ್ಕೋತೀನಿ. ಬಟ್ ಅದು ನೋಡಬೇಕು ಅಂದರೆ ಜನ ಫಸ್ಟ್ ಆಫ್ ಆಲ್ ಬರೋಂಗೆ ಮಾಡ್ಕೋಬೇಕು. ಅದೀಗ ದೊಡ್ಡ ಟಾಸ್ಕ್ ಆಗಿರೋದು ಅದು. ಈಗ ನಾವು ನಮ್ಮ ಥರ ತುಂಬ ಮೂವೀಸ್ಗಳು ಮಾಡ್ತಿದ್ದಾರೆ, ನಮ್ಮ ಥರ ತುಂಬ ಜನ ಹೊಸಬ್ರುಗಳು ಪ್ರಯತ್ನ ಮಾಡ್ತಿದ್ದಾರೆ. ಮೂವಿ ಶೂಟಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಹೇಳಿದ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಮೋಷನ್ ಮಾಡೋದು, ರೀಲ್ಸು, ಟ್ರೆಂಡು ಈ ಥರ ಇದೆ ಈಗ. ಏಕೆಂದರೆ ಯಾರು ಕೂಡ ಟಿ ವಿಲಿ ನ್ಯೂಸಲ್ಲಿ ಕೂಡ ಯಾರು ಅಷ್ಟು ನ್ಯೂಸ್ ಯಾರು ನೋಡಲ್ಲ, ಪೇಪರ್ ಯಾರು ಓದಲ್ಲ, ಪ್ರಮೋಷನ್ ಅಂದರೆ ಬೇರೆ. ಈಗೇನಂದರೆ ಎಲ್ಲ ಮೊಬೈಲಲ್ಲೇ ಇರೋದ್ರಿಂದ ಸೊ ಮೊಬೈಲಲ್ಲಿ ನೋಡ್ಕೊಬಿಡ್ತಾರೆ. ಎಕ್ಸಾಂಪಲ್ ನೋಡಿ, ಈಗ OTT ಈಗ ಪ್ರೇಮ್ ಗೇಮ್ ಎಲ್ಲ ಮೊದಲೆಲ್ಲ ಅದೆಲ್ಲ ಆ್ಯಪ್ ಎಲ್ಲ ಬಂದಿದೆ ಅಂತ ಹೊಸೊಬ್ರಿಗೆ ಒಂದು ಚಾನ್ಸಸ್ಗೋಸ್ಕರ ಅಂತ ಅವಾಗಿತ್ತು. ಈಗ ಏನಾಗಿದೆ ಅಂತಂತಂದರೆ ಎಲ್ಲ ಔಟರ್ಸ್ಗೆ ಮೀನ್ಸ್ ಅಂತಂದರೆ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸ್ಗೆ ಆಗಿರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಆಗಿರ್ಬೋದು, ಈಗ ಮುಂಚೆನೇ ತೊಗೊಬಿಡ್ತಾರೆ. ನಮ್ಗೆ ಯಾವುದೇ ಥರ ಎಲ್ಲಾದರೂ ಕೂಡ ಆಫರ್ಸು ಎಲ್ಲೇ ಹೋದರೂ ಕೂಡ ಪ್ರತಿ ಹೊಸೊಬ್ರಿಗೆ ಎಲ್ಲೂ ಚಾನ್ಸಸ್ ಕೂಡ ಸಿಗ್ತಿಲ್ಲ. ಸೊ ಅದೊಂದು ಮಾಡಿಕೊಟ್ರೆ ಜನ ನೆಕ್ಸ್ಟ್ ಯೂತ್ ಬೇರೆ ಬೇರೆ ಥರ ಬರ್ತಾರೆ. ಈಗ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಆ ಥರ ಬೇರೆ ಬೇರೆ ಕೂಡ ಸೀರಿಯಸ್ಲಿ ಬರೋದು ಚಾನ್ಸಸ್ ಇರುತ್ತೆ. ಬರೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಂದು ಕುಂತ್ಕೊಂಡು ನೋಡಾದ್ಮೇಲೆ ಪ್ಲಸ್ ಆರ್ ಮೈನಸ್ಸು ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಅದು ವಾಟ್ ನೆಕ್ಸ್ಟ್. ಸೊ ಜನ ಬಂದು ಕುಂತ್ಕೊಂಡು ನೋಡ್ರೆ, ಈಗ ನೋಡಿ ನಾವು ಮೂವಿ ಮಾಡಿ ಥಿಯೇಟ್ರಿಗೆ ಥಿಯೇಟ್ರಿಗೆ ತೊಗೊಳ್ಳೋದೇ ಕಷ್ಟ ಆಗ್ತದೆ. ಪೇ ಮಾಡ್ತೀನಿ ಕೂಡ ಥಿಯೇಟ್ರುಗಳು ನಮಗೆ ಈಗ ಸಿಗ್ತಿಲ್ಲ. ಮತ್ತು ಇನ್ನೊಂದು ಮೈನಸ್ ಅಂತಂದರೆ ಈಗ IPL ಇದೆ, IPL ಟೈಮಲ್ಲಿ ಕೂಡ ಯಾರು ಬರಲ್ಲ, ಯಾಕೆಂದರೆ ಆ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಅದಾದ್ಮೇಲೆ ಎಲೆಕ್ಷನ್ ಕೂಡ ಇದೆ. ಎಲೆಕ್ಷನ್ ಆದಮೇಲೆ ನಾವು ರಿಲೀಸ್ ಪ್ಲಾನ್ ಮಾಡೋಣ ಅಂತಂದರೆ ದೊಡ್ಡ ಮೂವೀಸ್ ಎಲ್ಲ ಓಲ್ಡಲ್ಲಿ ಇದೆ. ಸಡನ್ಲಿ ಕಂಟಿನ್ಯೂ ಒನ್ ಬೈ ಮೂವೀಸ್ ಬಂದ್ಬಿಡುತ್ತೆ. ಸೊ ಈಗ ನಾವು ಮಾಡಿದ್ದು ನೆಕ್ಸ್ಟ್ ವೀಕ್ 12th ರಿಲೀಸ್ ಮಾಡಿದ್ದೀವಿ. ಸೊ ಒಂದು ಕಡೆ ಪ್ಲಸ್ಸು ಇದೆ, ಒಂದು ಕಡೆ ಮೈನಸ್ಸು ಇದೆ. ಪ್ಲಸ್ ಬಗ್ಗೆನೇ ಮಾತಾಡೋಣ, ಜನ ಬಂದು ನೋಡಲಿ ಅಂತ ಹೇಳ್ಕೊತೀನಿ. ಬಂದು ನೋಡಿದ್ರೆ ತಾನೇ ಈಗ ನಾವು ನಮಗೊಂದು ಧೈರ್ಯ ಇರುತ್ತೆ, ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ, ನೆಕ್ಸ್ಟ್ ಏನೋ ಮಾಡೋಕೆ ಒಂದು ಖುಷಿ ಆಗುತ್ತೆ. ಸೊ ಬಂದು ನೋಡಲಿ ಅಂತಲೇ ಕೇಳ್ಕೊತೀನಿ. ಓಕೆ, ಇವಾಗ ನಾವು ಅದ್ರ ಬಗ್ಗೆ ಪ್ರಮೋಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ್ಯಾವ ರೀತಿ ಪ್ರಮೋಷನ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ? ಆಕ್ಚುಲಿ ವಿಸಿಟಿಂಗ್ ಟೈಮ್ ಈಗ ಸದ್ಯ ಆಗಿಲ್ಲ. ಓಕೆ, ಒಂದು 3 ಇವೆಂಟ್ ಆಗಿದೆ ಆಲ್ರೆಡಿ. 3 ಇವೆಂಟಲ್ಲಿ ನಾವು ಹೋಗ್ಬಿಟ್ಟು ಪ್ರಮೋಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಒಂದು ಸ್ವಲ್ಪ ಡಿಜಿಟಲ್ ಆಗೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲೇ ಕನ್ಸ್ಯೂಮ್ ಆಗ್ತಾ ಇರೋದು. ನಾವೀಗ ಎಂಥ ದೊಡ್ಡ ಇವೆಂಟ್ ಮಾಡಿದ್ರು ನಮ್ದು ಎಕ್ಸ್ಕ್ಲೂಸಿವ್ ಆಗಿ ಇವೆಂಟ್ ಮಾಡಿದ್ರೆ ಮಾತ್ರ ಅದು ರೀಚ್ ಆಗುತ್ತೆ. ಆರೆಲ್ಸ್ ನಾವು ಸುಮ್ಮನೆ ಪಬ್ಲಿಕ್ ಶೋ ಅಂತ ಹೋದ್ರೆ ಯಾರಿಗೂ ನೆನಪು ಇರಲ್ಲ. ಮ್ಯಾಕ್ಸಿಮಮ್ ಯಾವುದೊಂದು ಹುಡುಗಿ ಬಂದಿದ್ದಾಳೆ ಅಂತ ಒಂದೇನೋ ನೋಡ್ಬೋದೇನೋ, ಅದೊಂದು ಬಿಟ್ಟರೆ ನಂಗನ್ಸಂಗೆ ಮೂವಿ ಈ ಥರ ಹೊಸಬ್ರದ್ದು ನೋಡಬೇಕು ಅಂತ ಯಾರು ಆ ಥರ ಕಂಟೆಂಟ್ ರಿಸೀವ್ ಮಾಡ್ತಿಲ್ಲ. ಸೊ ಸೋಷಿಯಲ್ ಮೀಡಿಯಾನೇ ನಾವು ಜಾಸ್ತಿ ಸ್ವಲ್ಪ ಪ್ರಿಫರ್ ಮಾಡಿದ್ವಿ. ಆಮೇಲೆ ನ್ಯೂಸ್ ಪೇಪರ್ ತುಂಬ ನಾವು ಆ್ಯಕ್ಚುಲಿ ಮೂವ್ ಮಾಡ್ತಾ ಇದ್ದೀವಿ. ನ್ಯೂಸ್ ಪೇಪರು, ಚಾನೆಲ್ಸು, ಮತ್ತು ಇವತ್ತು ಕೂಡ ಮೈಸೂರು ಸಂತೆ ಇವೆಂಟ್ ಇದೆ ಇವತ್ತು. ಸೊ ಇವತ್ತು ಅಲ್ಲೂ ಹೋಗ್ತಿದ್ದೀವಿ. ಮತ್ತು ಇನ್ನೊಂದು ಕಡೆ ಇವತ್ತು JSS ಕಾಲೇಜ್ ನಮ್ದೊಂದು ಇವೆಂಟ್ ಇತ್ತು. ಸೊ ನಾವು ಇಲ್ಲಿ ಇಂಟರ್ವ್ಯೂ ಬರಬೇಕಾಗ್ತಲ್ಲ ಅಂತ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಆಗ್ತದೆ ಅಷ್ಟೇ. ಅದು ಫೆಸ್ಟ್ ನಡೀತಿದೆ, 2-3 ಕಡೆ ಕರಿತಿದ್ದಾರೆ. ಸೊ ಹೋಗ್ಬೇಕು, ಯಾಕೆ ಟೈಮ್ ಕೂಡ ಇಲ್ಲ. ಯಾಕೆಂದರೆ ಒಂದೇ ವೀಕ್ ಇದೆ, ಈಗ ಥಿಯೇಟರ್ಸ್ ಓಡಾಡಬೇಕು, ಬೇರೆ ಬೇರೆ ವರ್ಕ್ಸ್ ಇದೆ. ಸೊ ಈ ಒಂದೇ ವೀಕ್ ಟೈಮ್ ಇರೋದ್ರಿಂದ ನಮ್ಮ ಕೈಲಿ ಎಷ್ಟಾಗುತ್ತಷ್ಟು ನಾವು ಕೂಡ ಸ್ವಲ್ಪ ಓಡಾಡ್ತಾ ಇದ್ದೀವಿ. ಆಕ್ಚುಲಿ ನೀವು ಹೇಳಿದ್ದು ಪಾಯಿಂಟ್ ಕೇಳಿದಾಗ ಅದು ಚಾಲೆಂಜ್. ಯಾಕೆಂದ್ರೆ ಒಂದ್ ಕಡೆ ಎಲೆಕ್ಷನ್ ಇದೆ, ಮತ್ತೊಂದ್ ಕಡೆ IPL ಇದೆ. ಅದ್ರ ಮಧ್ಯೆ ಜನ ಬಂದು ನೋಡ್ಬೇಕು
ಅಂದ್ರೆ ಕಷ್ಟ. ಕಷ್ಟ. ಆದ್ರೂ ರೀಚ್ ಆಗಿಲ್ಲ ಅಂತಂದ್ರೆ ಥಿಯೇಟರ್ ಸಿಗೋದು ಕೂಡ ಕಷ್ಟ. ಹೌದು. ಇನ್ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿರಾ? ಬೇರೆ ಏನಾದ್ರು ಪ್ಲಾನ್ಸ್ ಇದೆಯಾ? ಸಿನಿಮಾ ಓಡೋದು ನಂಗನ್ಸನ್ ವರ್ಡ್ ಆಫ್ ಮೌತ್. ನೀವು ಏನೇ ಪ್ರಮೋಷನ್ ಅಂತ ಅನ್ಕೊಂಡ್ರು ವರ್ಡ್ ಆಫ್ ಮೌತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೀವು ಮೂವಿ ನೋಡಿ, ಈಗ ಬ್ಲಿಂಕ್ ಶಾಕಾಹಾರಿ ಎಲ್ಲ ನೀವು ನೋಡಿದ್ರೆ ಅದು ಓಡಿದ್ದೆ ಆಟನ. ಯಾಕಂದ್ರೆ ಮುಂಚೆ ಯಾರು ಅನ್ಕೊಂಡಿರ್ಲಿಲ್ಲ ಹೊಸದಿದು ಬ್ಲಿಂಕ್ ಏನಪ್ಪ ಇದು ಈ ತರ ಕನ್ಫ್ಯೂಷನ್ ಅಲ್ಲಿದೆ ಅಂತ. ಬಟ್ ಈಗ ನೋಡಿದ್ರೆ ಒಬ್ರು ಮಾತಾಡಿದ ತಕ್ಷಣ ಅದ್ರ ಬಗ್ಗೆ ಚೆನ್ನಾಗಿದೆ ಅಂತಂದ್ರೆ ನೆಕ್ಸ್ಟ್ ಶೋಗೆ ಪೂರ್ತಿ ಫಿಲ್ ಆಗಿದ್ದಾರೆ. ಸೊ ಆ ತರ ಬಂದಿದೆ ಅಂತಂದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್. ನಮ್ ಕಂಟೆಂಟ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ನೀವು ಬಂದು ಹೇಳ್ಬೇಕು ನಮ್ಗೆ. ಓಕೆ, ಇವಾಗ ನಾನೇನು ಅಂದ್ರೆ ಇದು ಒಂದಷ್ಟು ಮೂವಿ ಬಗ್ಗೆ ಆಯ್ತು. ಸೊ ನಾನು ಇವಾಗ ಏನ್ ಕೇಳ್ಬೇಕು ಅಂತಂದ್ರೆ ಮಾನ್ಯ ಅವ್ರ ಬಗ್ಗೆ ನಿಮ್ಗೆ ಒಂದ್ 2 ಕ್ವಶನ್, ಅಂದ್ರೆ ಅವ್ರ ಬಗ್ಗೆ ಒಂದ್ 2 ಸೀಕ್ರೆಟ್ ಇರ್ಬೋದು, ಏನಾದ್ರು ಹೇಳಿ. ಯಾರಿಗೂ ಗೊತ್ತಿಲ್ಲ, ಫಸ್ಟ್ ನೀವು ಹೇಳಿ. ಯಾವಾಗ್ಲೂ ಲೇಡೀಸೇ ಫಸ್ಟಾ? ಹೌದು, ಲೇಡೀಸ್ ಇಲ್ಲ, ರೂಲ್ಸ್ ಇದೆಲ್ಲ, ಲೇಡೀಸ್ ಫಸ್ಟ್. ಉಲ್ಟಾ ನಾವು ಉಲ್ಟಾ. ಯಾವ ತರ ಕ್ವಶನ್ ಕೇಳ್ತಿದ್ದೀರಾ? ಮಾನ್ಯ ಇಲ್ಲ, ಕ್ವಶನ್ ಜಸ್ಟ್ ಅವ್ರ ಬಗ್ಗೆ ಸೀಕ್ರೆಟ್ ಏನಾದ್ರು ಯಾರಿಗೂ ಗೊತ್ತಿಲ್ಲದೆ ಇರೋದು. ಹುಷಾರಾಗಿ ಮಾತಾಡ್ಬೇಕು ನೋಡಿ. ಮಾನ್ಯನ್ ಬಗ್ಗೆ ಇಸ್ ಗುಡ್ ಗರ್ಲ್. ಗುಡ್ ಗರ್ಲ್ ಅಲ್ಲ, ನಮ್ಮ ಸ್ಕೂಲಲ್ಲಿ ಗುಡ್ ಗರ್ಲ್ ಅಂತ ಕೇಳ್ತಾ ಇಲ್ಲ ನಾನು. ಸ್ವಲ್ಪ ಬಿಚ್ಚಿ ಓಪನ್ ಆಗಿ ಹೇಳಿ. ಶೂಟಿಂಗ್ ಸೆಟ್ಟಲ್ ಬರ್ತಾರೆ, ಮುಗೀತಾ ಕಾರ್ ಅಡಿ ಇರುತ್ತೆ, ಆಯಿ ಹೇಳಲ್ಲ ಬಾಯಿ ಹೇಳಲ್ಲ, ಅಷ್ಟೇ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಬರ್ತೀನಿ ಅಂತ ಹೇಳೋದು ಬಾಯಿ ಅಲ್ವಾ? ಏನು ಸಮ್ ಅಷ್ಟೇ ಹೋಗ್ತಾ ಇರ್ತಾರೆ. ಆಫ್ಟರ್ ಕುಂತ್ಕೊಂಡು ಮಾತಾಡೋಕ್ಕೂ ಟೈಮ್ ಕೊಡಲ್ಲ. ಬರ್ತಾರೆ, ಕಾರ್ ಹತ್ರ ಹೋಗ್ತಾ ಇರ್ತಾರೆ. ನಾಳೆ ಸೇಮ್ ಸೆಟ್, ಸೇಮ್ ಶೂಟಿಂಗ್, ಸೇಮ್ ಇದು ಅಷ್ಟೇ ಬಿಟ್ರೆ ಇನ್ನೇನು ಏನು ಇಲ್ಲ. ಈಗ ಯಾರಿಗೂ ಏನಾದ್ರು ಗೊತ್ತಿಲ್ಲದೆ ಇರೋದು, ತುಂಬಾ ತುಂಟತನ ಇಲ್ಲ, ಸೈಲೆಂಟ್ ಅಲ್ಲ, ಏನಾದ್ರು ಇರುತ್ತಲ್ಲ ಸೀಕ್ರೆಟ್ ಆಗಿ ಅಷ್ಟು ದಿನ ವರ್ಕ್ ಮಾಡಿರ್ತೀರಾ? ಬೇಡ ಪಾಪ ಅವ್ಳು ಪರ್ಸನ್ಸ್ ಹೇಳೋದು ಬೇಡ. 1-2-3 ಹೇಳ್ಕೊಂಡಿಲ್ಲ ಅವಳು, ಹಳೆ ಸ್ಟೋರೀಸ್ ಎಲ್ಲ ಹೇಳ್ಕೊಂಡಿದ್ರು ಫ್ರೀ ಇದ್ದಾಗ. ಅವರೇ ಯೋಚನೆ ಮಾಡ್ತಾವ್ರು ನೋಡಿ. ನಾನೇನು ಹೇಳ್ಬಿಟ್ಟು ಅದೇ ಹಳೇದೆಲ್ಲ ಹೇಳ್ಕೊಂಡಿದ್ರು ಕಾಲೇಜೆಲ್ಲ. ಅಲ್ಲ, ಕಾಲೇಜಲ್ಲಿ ಯಾವ್ದಾದ್ರು ಲವ್ ಸ್ಟೋರಿ ಹೇಳ್ಕೊಂಡಿದ್ಲು. ಆ ಥರದ್ದೆಲ್ಲ ಇದ್ರೆ ನೀವು ಹೇಳ್ಬೇಕು ನಮಗೆ. ಈಗ ಬೇಡ ಅನ್ಸುತ್ತೆ, ಕ್ಯಾಮ್ರಾ ಎಲ್ಲ ಇದೆ, ಏನೇನಿಲ್ಲ. ಬೇಡ ಅಂದ್ರೆ ಇನ್ನೊಂದು ವಾರ ಟೈಮ್ ಇದೆ, ಆಮೇಲೆ ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ ನನಗೆ ಬೇರೆ ಬೇರೆ. ಆಯ್ತು, ಇವಾಗ ನೋಡಿ ಅವ್ರು ಹೇಳ್ತಿಲ್ಲ, ಇದ್ರ ಮೇಲಾದ್ರೂ ನೀವು ಹೇಳಲೇಬೇಕು. ಮೋಹನ್ ಅವರು ತುಂಬಾ ಒಳ್ಳೆ ಹುಡುಗ. ಶೂಟಿಂಗ್ ಆಗಿದ ತಕ್ಷಣ ಒಳ್ಳೆ ಹುಡುಗ, ಸೇಮ್ ಅವರು ಅದೇ ಸ್ಕೂಲ್ ಇದು. ಶೂಟಿಂಗ್ ಆದ್ಮೇಲೆ ಇವ್ರು ಪಾರ್ಟಿ ಮಾಡೋದ್ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಸಾಂಗ್ ಶೂಟ್ ಆದ್ಮೇಲಂತೂ ಇವ್ರು ಪಾರ್ಟಿ ಮಾಡೋದೇ ಇಲ್ಲ, ಕುಡಿಯೋದೇ ಇಲ್ಲ. ಅಯ್ಯೋ ಹಂಗಂದ್ರೆ ಮೋಹನ ಗೊತ್ತೇ ಇಲ್ಲ. ತುಂಬಾ ಡಿಸೆಂಟು. ಅದು ಇವ್ರದ್ದು ಒಂದು ಗ್ಯಾಂಗ್ ಇತ್ತು. ಆಕ್ಚುಲಿ ಒಂದು ಗ್ಯಾಂಗ್ ಇದೆ. ನಮ್ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಸ್ಕೂಲ್ದು ಒಂದು ಗ್ಯಾಂಗ್ ಇದೆ. ಇವ್ರದ್ದು ಆಟೋ ಡ್ರೈವರ್ಸ್ ಒಂದು ಗ್ಯಾಂಗ್. ಸೊ ಅವ್ರ ಫ್ರೆಂಡ್ಸೇ ಮಾಡಿದ್ದಿದ್ದು ಅದ್ರಲ್ಲಿ. ಸೊ ಅವರೆಲ್ಲ ತುಂಬಾ ಒಳ್ಳೆಯವರು. ಓಕೆ, ಅದು ಬಿಟ್ರೆ ಇನ್ ಸ್ವಲ್ಪ ಏನಾದ್ರು ಹೇಳಿ. ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಂತೂ ಕೇಳಕ್ಕೆ ಆಗಲ್ಲ. ಅಂದ್ರೆ ಯಾಕೆ? ಹೌದಾ? ಆಕ್ಚುಲಿ ಇದೊಂದು ಹೇಳ್ಬೇಕು, ಹೇಳ್ಬಿಡ್ಬೇಕು ಅಂದ್ಮೇಲೆ ಹೇಳ್ಬಿಡ್ಬೇಕು. ಓಕೆ, ಸೊ ನಮ್ ಮೂವಿ ಪೂಜೆ ಇತ್ತಾಯ್ತಾ ಹಿಂದೆ ದಿನ. ಹೇಳಿ. ಸೊ ಆಕ್ಚುಲಿ ಇವ್ರಿಗೆ ಗೊತ್ತಿರ್ಲಿಲ್ಲ ನಾನು ಕಾಸ್ಟ್ ಆಗಿದ್ದೀನಿ ಅಂತ. ಹಿ ವಾಸ್ ಮೀಟಿಂಗ್ ಮೀ ಫಾರ್ ದ ಫಸ್ಟ್ ಟೈಮ್. ಪೂಜೆಲ್ಲ ಇವ್ರು ನನ್ನ ಮೀಟ್ ಮಾಡ್ತಾ ಇದ್ದೆ. ಅವ್ರ ಅಪ್ಪನೇ ಲೈಕ್ ಡೈರೆಕ್ಟರ್ ಸರ್ ಎಲ್ಲ ಸೆಲೆಕ್ಟ್ ಮಾಡಿ ಪೂರ್ತಿ ಮಾಡಿದ್ದು. ಬಟ್ ದ ಪ್ರೀವಿಯಸ್ ಡೇ ಇವ್ರು ಹೆಂಗೆ ಮಿಸ್ ಆಗಿ ನನಗೆ ಫಾಲೋ ರಿಕ್ವೆಸ್ಟ್ ಕಳ್ಸಿಲ್ಲ ಗೊತ್ತಿಲ್ಲ. ಬಟ್ ಬಿಫೋರ್ ಡೇ ಆಯ್ತಾ? ಹೌದು, ಟೆಕ್ಸ್ಟ್ ಮಾಡಿದೀನಿ ನಾವು. ಅವ್ರು ಮಾಡ್ತಾ ಇರ್ತೀವಲ್ಲ, ಹಂಗ್ ಮಾಡಿರ್ತೀವಲ್ಲ ನಾವು, ನಮ್ಗೆ ಗೊತ್ತಿಲ್ಲ. ಸೊ ನನಗ್ ಗೊತ್ತಿಲ್ಲ, ಬಟ್ ನನಗ್ ಗೊತ್ತಿದೆ ಇವರೇ ನನಗೆ ಗೊತ್ತಿದ್ದೆ ಯಾರು ಅಂತ ಮಾಡ್ತಿರೋದು ಅಂದ್ಬಿಟ್ಟು ಪಿಕ್ಚರ್ ತಗೊಂಡಿದ್ದೆ. ಸೊ ಇವ್ರನ್ನ ನಾನು ಆಲ್ರೆಡಿ ಅವ್ರ ಪ್ರೊಫೈಲ್ ನೋಡ್ಬಿಟ್ಟು ಇಟ್ಟಿದ್ದೆ. ಮಾತಾದ್ಮೇಲೆ ಫಾಲೋ ಎಲ್ಲ ಮಾಡೋಣ ಏನಕ್ಕೆ ಅಂತ. ಬಟ್ ಇವರು ತುಂಬಾ ಸ್ಲೋ ನೋಡಿ. ಹಿಂದೆ ದಿನಾನು ರಿಕ್ವೆಸ್ಟ್ ಕಳ್ಸ್ಬಿಟ್ಟಿದ್ದಾರೆ ಅಷ್ಟೇ. ತುಂಬಾ ಸ್ಲೋ ಅಲ್ಲ. ಅದಾದ್ಮೇಲೆ ನೆಕ್ಸ್ಟ್ ದಿನ ಪೂಜೆಗೆ ಹೋಗಿ ನಾನು ಹೇಳ್ದೆ. ಇವ್ರ ಹೆಸರು ಕೇಳಿದ್ರು ನಂದು. ನಾನು ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ, ಹೆಸರು ಗೊತ್ತಿಲ್ವಾ ಅಂತ ಅಂದೆ. ಅದಕ್ಕೆ ಇಲ್ಲ ಮಾನ್ಯ, ನಿಜ ಗೊತ್ತಿಲ್ಲ ನಿಮ್ಗೆ. ನೆನ್ನೆ ತಾನೇ ಹಾಯ್ ಅಂತ ಕಳ್ಸಿದ್ರಲ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡಿದ್ವಲ್ಲ, ಏನೋ ನಾನು ತುಂಬಾ ಜನಕ್ಕೆ ಮೆಸೇಜ್ ಮಾಡ್ಬಿಟ್ಟಿರ್ತೀನಲ್ಲ, ಯಾರಿದು ಇವರ ನಂಗೆ ಏನು ಗೊತ್ತಾಗ್ತಾನೆ ಇಲ್ಲ. ನಾನು ಯಾವ್ದೋ ಒಂದು ಹುಡುಗಿ ನೋಡಿದೆ, ಅದ್ಯಾರು ಟ್ಯಾಗ್ ಮಾಡಿದ್ರು ಅನ್ಸುತ್ತೆ. ಸುಮ್ಮನೆ ಓಪನ್ ಮಾಡಿ ನೋಡಿದೆ, ಯಾವ್ದೋ ಒಂದು ಹುಡುಗಿ ಇದ್ರು ಮಾನಿಯಾ ಅಂತಿದ್ರು. ಗೊತ್ತಿಲ್ಲ ನನಗೆ, ಕಳ್ಸಿದೀನಿ. ಅರೆ ಆಕ್ಚುಲಿ ಇವ್ರು ಯಾರು ಜಾಸ್ತಿ ಫಾಲೋ ಮಾಡಲ್ಲ. ನಾನು ಇಮಿಡಿಯೇಟ್ಲಿ ಮಾಡಿದ್ರು. ಮಾಡಾದ್ಮೇಲೆ ನಾನೇನು ಮಾಡಿದೆ, ಮಾಮೂಲಿ ಆಯಿಂದ ಮೆಸೇಜ್ ಮಾಡಿದ್ದೆ. ಮಾಮೂಲಿ ಸಮ್ ಟಾಕ್ಸ್ ಆಯ್ತು ಅಷ್ಟೇ.
ನಂಗೆ ಪ್ರಾಮಿಸ್ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಬಂದು ನನ್ನ ಬಂದು ಡೈರೆಕ್ಟ್ ಲೈವಲ್ಲಿ ಮಾತಾಡ್ತಿದ್ದಾರೆ, ಐ ಮೋಹನ್ ಚೆನ್ನಾಗಿದ್ದಾರೆ ಅಂತ. ನನಗೆ ಅವತ್ತು ಫುಲ್ ನರ್ವಸ್, ನಾನು ಫಸ್ಟ್ ಡೇ ಬೇರೆ, ನನಗೂ ಶಾಕಾಗಿ ಹೇಳ್ಬಿಟ್ರು, ನೀನೇ ಮಾಡಿಬಿಡು, ನಿಮ್ಮ ಕೈಲಾಗುತ್ತೆ ಮಾಡು ಅಂತ. ನಾನು ಬೇಡ ಅಂತ, ನಾನು ಲೀಡಾಗಿ ಮಾಡಲ್ಲ, ನಾನು ಬೇಡ ಅಂತ. ನಾನು ಈ ಟೆನ್ಷನಲ್ಲಿ ಇದ್ದೀನಿ, ಅದು ಬೇರೆ ಮುಹೂರ್ತ ಬೇರೆ ಇದು ಅಂತ. ಯಾವುದೋ ಒಂದು ಹುಡುಗಿ ಮಾತಾಡ್ಸಿದ್ರು, ಇವ್ರು ಹೀರೋಯಿನ್ ಅಂತೆ ಅಂತಂದರು. ಹೌದಾ ಸರಿ, ನಿಮ್ಮ ಹೆಸರೇನು ಅಂತ. ನಾನು ಹಿಂಗೆ ಇವ್ರಿಗೆ ನಾನು ಆಲ್ರೆಡಿ ನೀವು ಫಾಲೋ ಮಾಡ್ತಿದ್ದೀರಾ, ನಿಮ್ಮ ಮೆಸೇಜ್ ನಾನು ಯಾರ್ಯಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೊಬೈಲ್ ತೊಗೊಂಡು ಬೇರೆಯವ್ರಿಗೆಲ್ಲ ಚೆಕ್ ಮಾಡೋದು. ತುಂಬ ಜನಕ್ಕೆ ಮಾಡಿರ್ತೀನಲ್ಲ. ಮೋಹನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಟೆಕ್ಸ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ನೆನಪಿರಲ್ಲ ಅವ್ರಿಗೆ ನೀವು ಯಾರು ಅಂತ. ಸೊ ಯೋಚನೆ ಮಾಡಬೇಡಿ, ತುಂಬಾ ಮೋಹನ್ ಮೆಸೇಜ್ ಮಾಡ್ಬೋದು ಅಂತ ಗೊತ್ತಿಲ್ಲ, ಪ್ರಶ್ನೆ ಗೊತ್ತಿಲ್ಲ ಅಂತ ಅಂದ್ರೆ ಪಾಪ. ಅದಾದ್ಮೇಲೆ ಯಾವ ತರ ಮಾಡಿದೀನಿ ಕೇಳಿ, ಅದಾದ್ಮೇಲೆ ಯಾವ ತರ ಹುಡುಗಿ ಇದ್ದಿದ್ರೆ ಅವ್ರ ಜೊತೆ ಇರ್ತೀನಲ್ಲ ನಾವಪ್ಪ ಮಾಡ್ತಾರ ಅದ್ ನೋಡಿ. ಅದಾದ್ಮೇಲೆ ಒಂದ್ ದಿವಸ ಯಾರು ಟೆಸ್ಟೇ ಮಾಡಿಲ್ಲ ನಾನು ಅವ್ರಿಗೆ. ಗೊತ್ತಾಗ್ತಲ್ಲ ಸುಮ್ನೆ ಯಾಕೆ ಸಿಗಾಕೊಂಡ್ರೆ ಎಲ್ಲ ಎಲ್ಲ. ಅದ್ ಬೇರೆ ನಮ್ದು ಟೀಮೇ ನಮ್ಮ ಫ್ಯಾಮಿಲಿ ತರ ಟೀಮ್, ಅದ್ರಲ್ಲಿ ಬೇರೆ ನಮ್ಮ ಅಪ್ಪ ನಮ್ಮ ಪ್ರೊಡ್ಯೂಸರ್ಸ್ ನಮ್ಗೆಲ್ಲ ಗೊತ್ತಿರೋ ಮಾಡಿ ಸಿಗಾಕೊಳ್ಳೋದು ಬೇಡ, ಸ್ವಲ್ಪ ಅದು ಏನು ಬೇಡ ಅನ್ಬಿಟ್ಟು ನಾವು ಅದು ಅಲ್ಲಿಗೆ ಕಟ್ ಆಫ್ ಮಾಡ್ಬಿಟ್ಟೆ ಸುಮ್ಮನೆ ಯಾಕೆ. ಓಕೆ, ಇವಾಗ ನಾವು ನಿಮ್ಮ ಫ್ಯಾಮಿಲಿ ತರನೇ ಇತ್ತು ಅಂತ ಹೇಳಿದ್ರೆ ನಾನು ವಿಚಾರ ಕೇಳಬೇಕು. ತಂದೆನೇ ಡೈರೆಕ್ಟರ್, ಸೊ ಬೇರೆ ಡೈರೆಕ್ಟರ್ ಆದ್ರೆ ಅದು ಒಂಥರ. ಸೊ ಅದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅಯ್ಯೋ ಚಾಲೆಂಜಿಂಗ್ ಇಂದ ಹೆಚ್ಚಾಗಿ ಅಯ್ಯೋಪ್ಪ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ನಿಮ್ನ ರೋಸ್ಟ್ ಮಾಡ್ಬಿಟ್ಟಿದಾರ ಅಂತ. ಅದು ನಮ್ಗೆ ಈಗಿನ ಜನರೇಷನ್ ಅವರಲ್ಲ, ನಮ್ಗೆ ಈ ತರ ಡೈಲಾಗ್ ಕೊಟ್ರೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂತಂದ್ರು ಆ ಚೇಂಜಸ್ ಇಲ್ಲ. ಅವರು ರಂಗಾಯಣ ರಂಗಭೂಮಿ ಸ್ವಲ್ಪ ಆ ತರ ಮಾಡಿ ಬಂದಿದ್ದಾರೆ. ಅದು ನಾಟಕ ಬರೀತಾರಲ್ಲ ಆ ತರ ಸ್ಟೋರಿ ಬರ್ದಿರ್ತಾರೆ. ನಾನು ಸುಮಾರು ರೀಸೆಂಟ್ ಆಗಿ ಬೇರೆ ಸೀರಿಯಲ್ಸ್ ಬೇರೆ ಮಾಡ್ತಾರ ಶೂಟಿಂಗ್ ಎಲ್ಲ ಹೋಗ್ತೀನಲ್ಲ, ಅಲ್ಲಿ ಬರ್ದಿರೋದು ಒಂದಿರುತ್ತೆ. ಅಲ್ಲಿ ಅವರು ಅದು ಅದು ಹೇಳ್ಬೇಕಾದ್ರೆ ಅವ್ರು ಹೆಂಗ ಅನ್ಸುತ್ತೆ, ಬಟ್ ಅದು ಸಿಂಕ್ ಆಗುತ್ತೆ ಆ ತರ. ಇಲ್ಲಿ ಹಂಗಲ್ಲ, ಫ್ರೆಂಡ್ಸ್ ಅಂದ್ರೆ ಇಲ್ಲ ಸ್ನೇಹಿತರು ನೀವು ಬರಬೇಕು ಅಂದ್ರೆ ಹಿಂಗೆ ಹೇಳ್ಬೇಕು. ಅದು ಆ ಲ್ಯಾಂಗ್ವೇಜ್ ನಂಗೆ ಬರ್ತಾ ಇಲ್ಲ. ಅದಾಗ ಬರ್ಸೋವರು ಬರ್ತಾ ಇರ್ಲಿಲ್ಲ, ಪ್ರಾಂಪ್ಟ್ ಮಾಡ್ರು ಕೂಡ ಪ್ರಾಂಪ್ಟ್ ಮಾಡೋರಿಗೆ ಬರ್ತಾ ಇರ್ಲಿಲ್ಲ. ಆಕ್ಚುಲಿ ಅಂದ್ರೆ ಪ್ರಾಂಪ್ಟ್ ಮಾಡುತ್ತೆ ನಮ್ ಕೈಲಿ ಆಗ್ತಾ ಇಲ್ಲ. ಇದು ತುಂಬಾ ಲೆಂತಿ ಡೈಲಾಗ್ ನಾನು ಕಲ್ತ್ಕೊಂಡೆ. ಅದು ಪ್ರಾಂಪ್ಟ್ ಮಾಡಿ ಅನ್ಸಲ್ಲ ಅಂತ ಅನ್ಬಿಟ್ಟು ಪ್ರಾಂಪ್ಟ್ ಮಾಡೋ ಕೂಡ ಪ್ರಾಂಪ್ಟ್ ಮಾಡೋಕ್ಕೂ ಆಗ್ತಲ್ಲ. ಅದು ಕಂಟಿನ್ಯೂ ಲೆಂತಿ ಮತ್ತೆ ಸ್ವಲ್ಪ ಓಲ್ಡ್ ಎಲ್ಲ ಇದೆಯಲ್ಲ, ಸೊ ಅದೊಂದಾಗ್ತು. ಅದಕ್ಕಿಂತ ಹೆಚ್ಚಾಗಿ ಪಾಪ ಅವ್ರದ್ದು ಸ್ಟ್ರಗಲ್ನೆಸ್ ಇತ್ತಲ್ಲ, ಅದೊಂದು ಅದಕ್ಕಾದ್ರೂ ನಾವು ಏನೋ ಮಾಡಬೇಕು, ಅದಕ್ಕಾದ್ರೂ ಏನೋ ಮಾಡಬೇಕು ಅನ್ನೊಂದಿತ್ತು. ಅದಕ್ಕೆಂದ್ರೆ ಬೇರೆಯವ್ರದ್ದಾಗಿದ್ರೆ ನಾವು ಅಷ್ಟು ಸರ್ ಆಯ್ತು ಸರ್ ಬರೋದ ಸರ್ ಅಂತ ಏನೋ ಅನ್ಬೋದಿತ್ತು. ಬಟ್ ಅದು ಒನ್ ಈಗ ನಮ್ಗೆ ಮತ್ತೆ ಮನೆ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಮಾಡ್ತಿರೋ ಕಷ್ಟ ಸ್ಟ್ರಗಲ್ ನೋಡ್ಬಿಟ್ಟು ಸೊ ನಾವು ಮಾಡ್ಲೇಬೇಕು, ಒಂದು ಏನೋ ಒಂದು ಅವ್ರು ಏನ್ ಹೇಳ್ತಾರೆ ಅಟ್ಲೀಸ್ಟ್ ಮಾಡ್ಬೇಕು ಅನ್ನೋದು ಅಂತ ಒಂದು ಆಯ್ತು. ಓಕೆ, ನೀವು ಹೀರೋ ತಂದೆನೇ ಡೈರೆಕ್ಟರ್, ಅದೇನಾದ್ರೂ ನಿಮಗೆ ಪ್ರೆಷರ್ ಇತ್ತಾ? ಪ್ರೆಷರ್ ಆ ಥರ ಏನಾಗಲಿಲ್ಲ, ಬಟ್ ಸೇಮ್ ಪ್ರಾಬ್ಲಮ್ ಆ್ಯಕ್ಚುಲಿ ನನಗೂ ಆಗಿದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಅಷ್ಟು ಕನ್ನಡ ಬರಲ್ಲ, ಹಳೇ ಕನ್ನಡ ಥರ ಮಾತಾಡೋದಕ್ಕೆ ಬರಲ್ವಲ್ಲ. ಸೊ ಫುಲ್ ನನ್ನ ಮೋನೋಲಾಗ್ಸ್ ಇತ್ತು, ತುಂಬ ದೊಡ್ಡ ಡೈಲಾಗ್ ಇತ್ತು. ನಂಗೆ ಅನ್ಸಂಗೆ ಈ ಮೂವಿಲಿ ಅದು ಒಂದು ಹೆಲ್ಪ್ ಆಗಿದೆ ನನಗೆ. ಯಾಕಂದ್ರೆ ಅಷ್ಟು ಬೈ ಹಾರ್ಟ್ ಮಾಡೋದು ಒಂಥರ ಅಡ್ಜಸ್ಟ್ ಆಯಿತು ನನಗೆ, ಒಂಥರ ಟ್ರೈನಿಂಗ್ ಥರ ಆಯಿತು. ಸೊ ಅಷ್ಟೇ, ಅದು ಬಿಟ್ಟರೆ ಇನ್ನು ಪೂರ್ತಿ ಸಪೋರ್ಟಿವ್ ಆಗಿತ್ತು. ಇನ್ನು ಏನು ಅಂದರೆ ಓವರ್ ಆಲ್ ಇಷ್ಟು ದಿನ ಶೂಟಿಂಗ್ ಮಾಡಿದ್ದೀರಾ, ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? 45 ಡೇಸ್ ಮೇಲೆ. ಓಕೆ, ಅಷ್ಟು ದಿನದ ಯಾವ್ದಾದ್ರು ಒಂದು ಮೂಮೆಂಟ್ ನಾನು ನೆನೆಸ್ಕೊಳ್ಳೋದಾದ್ರೆ ಯಾವ್ದಾದ್ರು ತುಂಬಾ ಚೆನ್ನಾಗಿರ್ಬೇಕು, ನೀವು ಯಾವ್ದೋ ಒಂದು ಸಣ್ಣ ಮೂಮೆಂಟ್ ಹೇಳಂಗಿಲ್ಲ, ತುಂಬಾ ಚೆನ್ನಾಗಿ ಏನೋ ಲೈಫಲ್ಲಿ ಒಂದು ಮೆಮೊರಿ ಅನ್ನೋ ತರ ಯಾವ್ದಾದ್ರು ಮೂಮೆಂಟ್ ನಡೀತಾ ನೀವು ನೆನೆಸ್ಕೊಳ್ಳಿ. ಯಾರಿಗಾದ್ರೂ ಓಕೆ, ಇಬ್ರಿಗೂ ಈ ಕ್ವಶನ್ ಇದೆ, ಯಾರಾದ್ರೂ ಫಸ್ಟ್ ಹೇಳಿ. ಅಂದ್ರೆ ಶೂಟಿಂಗ್ ಟೈಮಲ್ಲಿ ಏನಾದ್ರೂ ಬಿದ್ದಿದ್ದು, ಎದ್ದಿದ್ದು, ಹೊಡೆದಿದ್ದು, ಬೇಜಾನಿದೆ ಬಿಡಿ, ಹೇಳಿದೆಲ್ಲ ಇದೆ ಅದ್ರಲ್ಲಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಹೈ ಲೆವೆಲ್ ಆಗಿ ನನಗೆ ತುಂಬಾ ಕಷ್ಟ ಆಗಿದ್ದಂದ್ರೆ ಚಪ್ಪಲಿ ಇಲ್ದೆ ಈ ಏನದು ಗ್ರಾವೆಲ್ ಸ್ಟೋನ್ ಚಿಕ್ಕ ಚಿಕ್ಕ ಕಲ್ಲು ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಅನ್ಕೊಂಡು 25 ಟೈಮ್ಸ್ ಜಗಳ ಮಾಡ್ಕೊ ಹೋಗೋದು ಬಾಕಿ. ಲಾಸ್ಟ್ ನಾನು ನಿಜ ಫೈನಲ್ ಆಗಿಲ್ಲ ಅಂತ ಸರ್, ಯಾವ್ದಾದ್ರು ಹಾಕೊಳ್ಳಿ ಸರ್, ನಾನು ಮತ್ತೆ ಆಗಲ್ಲ ಅಂತ ಅನ್ಸ್ಬಿಟ್ಟಿತ್ತು. ಕಾಲ್ ಚೆನ್ನಾಗಿತ್ತ ಅದು ಅಷ್ಟು. ಆಮೇಲೆ ಬೇಡ, ಇನ್ನೊಂದು ಹೇಳಕ್ಕಾಗಲ್ಲ, ನೋಡಿದ್ವಿ ಸಿನಿಮಾದಾಗ ತುಂಬಾ ಕಷ್ಟಪಟ್ಟಿದ್ದೀನಿ ನೋಡಿ. ಹೌದಾ? ನೀವು ನನಗೆ ಎರಡು, ಒಂದು ಆಕ್ಚುಲಿ ಈಗ ಸಣ್ಣ ಆಗಿರೋದು, ಸಿಕ್ಕಾಪಟ್ಟೆ ಇರ್ಲಿಲ್ಲ ಒಟ್ಟಲ್ಲಿ. ಸ್ವಲ್ಪ ಆಗ ಜಿಮ್ಗೆಲ್ಲ ಸ್ಟಾರ್ಟ್ ಮಾಡ್ತಿದ್ರು ಅನ್ಸುತ್ತೆ. ಸ್ವಲ್ಪ ಈಗ 4 ರೌಂಡ್ ಸಣ್ಣ ಆಗಿರೋದು ಆಕ್ಚುಲಿ. ನಾನು ಮೊನ್ನೆ ದಪ್ಪ ಕಾಣ್ತಾ ಇದ್ದೀನಿ ನಿಮ್ಗೆ.
ನೋಡಿ 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 ಅದ್ರಲ್ಲಿ ನೋಡಿ ಅದು ಫೋಟೋದಲ್ಲಿ ಗ್ರೇಟ್ ಆಗುತ್ತೆ. ಅವಳನ್ನ ನಾನು ಎತ್ಕೊಂಡು ಒಂದ್ 2-3 ಸಲ ಓಡಾಡ್ಬೇಕು ಸುಮಾರು. ಅದೇ ನಾನು ಅನ್ಕೊಂಡೆ ಅದನ್ನೇ ನನಗೆ ಎತ್ತದ ಒಂದ್ಸರಿ ಓಕೆ 2 ಸಲ ಓಕೆ. ಅದು ಶೂಟಿಂಗ್ ಬೇರೆ ಅಲ್ವಾ, ಈ ಕಡೆ ಒಂದು ವೈಡ್ ಒಂದು ಕ್ಲೋಸ್ ಒಂದು ಹಿಂಗೆ ಹಂಗೆ ಅನ್ಕೊಂಡು ಎತ್ತದೊಂದು ಅದೊಂದು ಮಾತ್ರ ಎತ್ತ ಚಾನ್ಸ್ ಕೊಟ್ರೆ ನೀವೇನು ಹಂಗಲ್ಲ, ಹಿಂಗೆ ಎತ್ತದ್ರ ಓಕೆ. ಅದು ಬೇರೆ ತರ ಎತ್ತದ ಆದ್ರೆ ಫೀಲ್ ಅದು ಬೇರೆ ಫೀಲ್, ಇದು ಈ ಬೇರೆ ಫೀಲು. ಈ ಬೇರೆ ಫೀಲ್ ಇರಿಟೇಷನ್ ಆಗ್ತಾ ಇದು ಆಗ್ತಲ್ಲ, ಬಿಟ್ಬಿಡ್ರು ಆಗ್ತಾ ಇಲ್ಲ. ಅದಾದ್ಮೇಲೆ ಒಂದು ನಾ ಮೈಸೂರು ಸಿಟಿಲಿ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಶೂಟ್ ಮಾಡ್ತೀವಿ. ಅದು ಯಾರೋ ಗೊತ್ತೇ ಆಗಲ್ಲ, ಕ್ಯಾಂಪ್ ಟಾಪ್ ಇಟ್ಬಿಡ್ತೀವಿ. ಫುಲ್ ಇದೇ ತರ ಫುಲ್ ಬಿಸಿಲು ಅಂದ್ರೆ ಬಿಸಿಲು, ಇದೇ ತರ ಫುಲ್. ಅದು ಅವರು ಪರ್ಮಿಷನ್ ತಗೊಂಡಿದ್ದಾರೆ, ಬಟ್ ಟೈಮ್ ಇಲ್ಲ. ನೀವು ಸುಮ್ಮನೆ ಜನ ಹಿಂಗೆ ನಡ್ಕೊಂಡು ಹೋಗ್ತಾರೆ, ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇರಿ ಅಂತ ಹೇಳಿದ್ದಾರೆ. ನಾವು ಅರಮನೆಯಿಂದ ಹಿಡಿದು ಸರ್ಕಲ್ವರೆಗೂ, ಸಬರ್ ಬಸ್ ಸರ್ಕಲ್ವರೆಗೂ, ಇನ್ನು ಮತ್ತೆ ಜಗಮನ್ ಪ್ಯಾಲೇಸ್ ಇದೆ ಅಂತ ಅಲ್ಲಿ ಗಂಟೆ ಹೋಗ್ತಾನೆ ಇರಬೇಕು. ಒಂದ್ಸಲಿ ಹೋದ ಬಿಸಿಲು ಆಗ್ತಾಯಿಲ್ಲ, ಏನು ಮಾಡ್ಬೇಕು ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ. ಈ ಟೇಕ್ ಕರೆಕ್ಟಾಗಿ ಇನ್ನೊಂದ್ಸತಿ ಹೋಗಿದ್ದು ತಿರೇ ನಡ್ಕೊಂಡು ಹೋಗ್ತದೆ. ಈ ಸರ್ಕಲ್ ಹೋಗ್ತದೆ, ಏನು ನಡೀತಿದೆ ಗೊತ್ತಿಲ್ಲ. ಮಧ್ಯದಲ್ಲಿದೆ 6 ಸರ್ಕಲ್ ಬರುತ್ತಲ್ಲ ಮೇನ್ ರೋಡಲ್ಲಿ, ಆರ್ಗೇಟ್ ಬರುತ್ತೆ ಗೊತ್ತಾ. ಸುಮ್ಮನೆ ಸುತ್ತಾನೆ ಇದೀವಿ, ಅಲ್ಲಿ ಹೋಗೋ ಬರೋಲ್ಲ. ಯಾಕೆ ಈ ಕಡೆ ಪಾಸ್ ಆಗ್ತಲ್ಲ, ಈ ಕಡೆ ಪಾಸ್ ಆಗ್ತಾನೆ, ಸುಮ್ಮನೆ ಸುತ್ತಾನೆ. ಕೀಳ್ಕೋಬೇಕಂದ್ರೆ ಕ್ಲೋಸ್ ಆಗಿರ್ಬೇಕಂತಂದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಅಂತಂದ್ರೆ ಎಲ್ರೂ ಅಟ್ಲೀಸ್ಟ್ ಈ ಕಡೆ ಅಂದ್ರೆ ರೋಡ್ ದಾಟ್ತಾರೇನೋ ಬರ್ತಾರೇನೋ ಏನ್ ಅನ್ಕೋತಾ ಇರ್ತಾರೆ. ಪಾಪ ನಿಂತಿರೋರು ಅಂಗಡಿಯವ್ರು ಏನ್ ನೋಡ್ತಾರೆ ಗೊತ್ತಿಲ್ಲ, ಸುಮ್ಮನೆ ಸುತ್ತದೆ ಅವ್ರಂದ್ರೆ ಏನಕ್ಕೆ ಅಂತಂದ್ರೆ ಅವರು ಮೇಲ್ ಕುಂತ್ಬಿಟ್ಟಿದಾರಲ್ಲ, ಅವ್ರು ಹೇಳ್ತಾರೆ ನಮ್ ಕೇಳಿಸ್ತಲ್ಲ, ನಮ್ಮ ಹತ್ರ ಮೊಬೈಲ್ ಇಲ್ಲ, ಯಾಕೆ ನಮ್ ಸೀನಲ್ಲಿ ಮೊಬೈಲ್ ತಗೊಳಂಗ್ ಹೋಗಿಲ್ಲ. ಅವ್ರು ಮೇಲ್ ಕುಂತ್ಬಿಟ್ಟಿದ್ದಾರೆ. ಅವರು ನಾವೇನ್ ಮಾಡ್ತಿದೀವಿ ಗೊತ್ತಾ, ಸುಮ್ನೆ ಸುತ್ತಿದೀವಿ, ಅವರು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬೇರೆ ಡಿಸ್ಕಷನ್ ಮಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಿದಾರೆ ಏನ್ ನಮ್ಗೆ ಗೊತ್ತಾಗ್ತಾನಿಲ್ಲ, ಅಟ್ಲೀಸ್ಟ್ ಯಾರು ಕೋರ್ಡಿನೇಟ್ ಮಾಡ್ತಿಲ್ಲ. ಅವ್ರ ಪಡೆ ಏನ್ ಮಾಡಿ ಡಿಸ್ಕಷನ್ ಆಯ್ತಾ, ಇವಾಗ ಇನ್ನೂ ಟೇಕ್ ಆಗಿಲ್ಲ, ಇವಾಗ ಹೋಗ್ರು ಅಂತಾರೆ. ನಮ್ಗೆ ಟೆನ್ಷನ್. ಅವಾಗ ತಿರ್ಗ ಒಂದೊಂದ್ಸಲ ಹೋಗಿದ್ದು ಅಷ್ಟು ಉರಿ ಬಿಸಿಲಲ್ಲಿ. ಅಯ್ಯೋ ದೇವ್ರೆ, ಸುಮಾರು ಮೆಮೊರಿ. ಓಕೆ, ಇನ್ನು ಕೊನೆಯದಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಈಗ ನಾನು ಎಲ್ರಿಗೂ ಇದೊಂದು ಕಾಮನ್ ಕ್ವಶನ್ ಕೇಳೋದು. ಯಾಕೆ ಅಂತಂದ್ರೆ ಏಪ್ರಿಲ್ 12ನೇ ತಾರೀಕು 12th ರಿಲೀಸ್ ಆಗ್ತಾ ಇದೆ ಮುಕ್ತ ಮನಸ್ಸು. ಸೊ ಮೂವಿನ ಥಿಯೇಟರ್ಗೆ ಜನ ಬಂದು ನೋಡ್ಬೇಕು ಅಂತ ಅಂದ್ರೆ ಏನ್ ಹೇಳ್ತೀರಾ? ನಿಮ್ ಮೂವಿಯಿಂದ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನಾನು ಹೇಳಂಗೆ ಅದೇ, ಇದೊಂದು ಡ್ರಾಮಾ ಅಂತ. ನೀವು ದ ಜಾನ್ರಾ ಆಫ್ ದ ಮೂವಿ ಇಸ್ ಡ್ರಾಮಾ. ಸೊ ಏನಂದ್ರೆ ನಿಮ್ಗೊಂದು ಸೆಂಟಿಮೆಂಟ್ ಆಗಲಿ, ಹ್ಯಾಪಿನೆಸ್ ಇರೋದು ಅದು ಇದೆ, ಕಾಮಿಡಿನೂ ಇದೆ, ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರು. ನಿಮಗೆ ಅಳುನೂ ಬರುತ್ತೆ, ನಗುನೂ ಬರುತ್ತೆ. ಇತ್ತೀಚೆಗೆ ಕಮರ್ಷಿಯಲ್ ಮೂವಿ ಆಗ್ಬಿಟ್ಟು ಒಂದಷ್ಟು ಬರೀ ಬಿಲ್ಡಪ್ಸು, ಈಗ ಹೀರೋ ಫೇಮಸ್ ಇರ್ತಾರೆ, ಇಲ್ಲ ಹೀರೋಯಿನ್ ಫೇಮಸ್ ಇರ್ತಾರೆ, ಸೊ ಅವ್ರ ಮೇಲೆ ತುಂಬ ಫೋಕಸ್ ಇರುತ್ತೆ. ನಮ್ಮದ್ರಲ್ಲಿ ಕಥೆನೇ ಹೀರೋಯಿನ್. ಸೊ ಕಥೆನೇ ನಾವು ಗ್ಲೋರಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ನಿಮ್ಗೆಲ್ಲರಿಗೂ ಪಕ್ಕಾ ಇಷ್ಟ ಆಗುತ್ತೆ. ಪ್ಲೀಸ್ ಬಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ನೀವೇನು ಹೇಳ್ತೀರಾ? ನೆಕ್ಸ್ಟ್ ವೀಕು ಫ್ರೈಡೇ 12th ನಮ್ಮದು ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು. ಏನಕ್ಕೆ ನೋಡಬೇಕು ಅಂತಂತಂದರೆ, ತುಂಬ ಕಷ್ಟಪಟ್ಟು ತುಂಬ ಸ್ಟ್ರಗಲ್ ಆಗಿ ನಾವು ಅಂತಂತಲ್ಲ, ನಮ್ಮ ಇಡೀ ಟೀಮ್ ಎಲ್ಲರೂ ಹೊಸ ತಂಡ ಕಟ್ಕೊಂಡು ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಈಗೊಂದು ಜನ್ರೇಷನಲ್ಲಿ ಒಂದು ಹೊಸಬ್ರು ಮಾಡಲಿ ಹಳೆಬ್ರು ಮಾಡಲಿ, ಒಂದು ಟೀಮ್ ಅಂತ ಇರುತ್ತೆ. ಒಂದು ತುಂಬ ಜನ ಫ್ರೆಂಡ್ ಸರ್ಕಲ್ ಇರ್ತಾರೆ, ಅವ್ರಿಗೆಲ್ಲ ನಾನಾ ರೀತಿ ಹೆಲ್ಪ್ ಮಾಡೋಕ್ಕಿರ್ತಾರೆ. ನಾವೇ ಒಂದು ಟೀಮ್ ಕರ್ಕೊಂಡು ಚಿಕ್ಕದಾಗಿ ಇಲ್ಲಿವರೆಗೂ ತಂದಿದ್ದೀವಿ. ತುಂಬ ಮೂವಿಗಳು ಅರ್ಧಕ್ಕೆ ನಿಂತೋಗಿರೋದುಂಟು, ತುಂಬ ಮೂವಿಗಳು ಬಂದು ರಿಲೀಸ್ ಆಗಂತೆ ಅಪ್ಟು ಉಂಟು. ತುಂಬ ಪ್ರೊಡ್ಯೂಸರ್ಗೂ ಆರ್ಟಿಸ್ಟ್ಗೂ ತುಂಬ ಜಗಳ ಆಗಿ ಬೇಡಪ್ಪ ಅನ್ನೋ ಉಂಟು. ನಮ್ಮಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ನೆಕ್ಸ್ಟ್ ವೀಕ್ ರಿಲೀಸ್ ಆಗೋವರೆಗೂ ಬಂದಿದ್ದೀವಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಇದೇ ಥರ ಯಾವುದೇ ಥರ ಬಿಲ್ಡಪ್ ಇಲ್ಲ, ಯಾವುದೇ ಥರ ವಲ್ಗರ್ ಇಲ್ಲ, ಯಾವುದೇ ಥರ ನಮಗೆ ಮೈನಸ್ ಆಗೋದ ಥರ ಏನಿಲ್ಲ. ಫುಲ್ ಪಕ್ಕಾ ಫ್ಯಾಮಿಲಿ ಕುಂತ್ಕೊಂಡು ನೋಡೋ ಥರ. ಬಟ್ ಒಂದು ಶೋರು ಯಾರಿಗೂ ಬೇಜಾರಾಗಂತೂ ಇಲ್ಲ. ಸೊ ಎಮೋಷನ್ ಇದೆ, ಲವ್ ಇದೆ. ಲವ್ ಎಲ್ಲ ಮೂವಿಲೂ ಕಾಮನ್ ಆಗಿ ಲವ್ ಅಂತ ಇರುತ್ತೆ. ಒಂದು ಸಿನಿಮಾ ಅಂದ್ರೇ ಲವ್. ಸೊ ನೀವು ನಮ್ಮ ಒಂದು ಮೂವಿನ ಮುಕ್ತವಾಗಿದೆ ನಮ್ಮೊಂದು ಮೂವಿ, ಮುಕ್ತ ಮನಸ್ಸನ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ನೋಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗು. ನೀವು ಬ್ಲೆಸ್ಸಿಂಗ್ ಮಾಡಿದ್ರೆ ನಮಗೆ ಬೇರೆ ಥರ ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ, ಬೇರೆ ಪ್ರಾಜೆಕ್ಟ್ ಮಾಡೋಕ್ಕೆ ಖುಷಿಯಾಗುತ್ತೆ. ನಿಮ್ಮಿಂದನೇ ನಾವು ಏನೋ ಮಾಡೋಕ್ಕೆ ಪ್ರಯತ್ನ. ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡ್ಕೋಬೇಕು ಅಂತ ಕೇಳ್ಕೊತೀನಿ.
ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗಲಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ, ನನ್ನ ಚಾನಲ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದಷ್ಟು ವಿಚಾರಗಳನ್ನ ಮೂವಿ ಬಗ್ಗೆ ಇರ್ಬೋದು, ಅದ್ರ ಹಿಂದಿನ ಅವರ ಶ್ರಮದ ಬಗ್ಗೆ ಇರ್ಬೋದು, ಎಲ್ಲನೂ ಕೂಡ ಹೇಳಿದ್ರು. ಏಪ್ರಿಲ್ 12 ಇವತ್ತಿಂದನೇ ಕನ್ವರ್ಸಿ. ಏಪ್ರಿಲ್ 12ಕ್ಕೆ ಮುಕ್ತ ಮನಸ್ಸು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಮೂವಿನ ನೋಡಿ, ಖುಷಿ ಪಡಿ, ಆರೈಸಿ, ಹರಿಸಿ. ಥ್ಯಾಂಕ್ ಯು.